ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ. ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ. ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ. ಎದೆ ಹಾಲು ಶಿಶುಗಳಿಗೆ ಪೌಷ್ಟಿಕಾಂಶದ ಆದರ್ಶ ಮೂಲವಾಗಿದೆ. ಅವರು ಬೆಳೆಯಲು ಮತ್ತು ಅಭಿವೃದ್ಧಿಪಡಿಸಲು ಅಗತ್ಯವಿರುವ ಎಲ್ಲ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಬೆಳೆಯುತ್ತಿರುವ ಮಗುವಿನ ಬದಲಾಗುತ್ತಿರುವ ಅಗತ್ಯಗಳನ್ನು ಪೂರೈಸಲು ಎದೆ ಹಾಲಿನ ಸಂಯೋಜನೆಯು ಕಾಲಾನಂತರದಲ್ಲಿ ಬದಲಾಗುತ್ತದೆ. ವಾಸ್ತವವಾಗಿ ಎದೆ ಹಾಲು ಪ್ರೋಟೀನ್ಗಳು, ಕೊಬ್ಬುಗಳು, ಕಾರ್ಬೋಹೈಡ್ರೇಟ್ಗಳು, ವಿಟಮಿನ್ಗಳು ಮತ್ತು ಖನಿಜಗಳನ್ನು ಒಳಗೊಂಡಂತೆ ಸರಿಯಾದ ಸಮತೋಲನದಲ್ಲಿ ಅಗತ್ಯವಿರುವ ಎಲ್ಲಾ ಪೋಷಕಾಂಶಗಳನ್ನು ಹೊಂದಿರುತ್ತದೆ. ಆದರೆ ಇದು ಕೇವಲ ಪೌಷ್ಟಿಕಾಂಶದ ಬಗ್ಗೆ ಅಲ್ಲ. ಎದೆ ಹಾಲು ಸೋಂಕುಗಳಿಂದ ಮಕ್ಕಳನ್ನು ರಕ್ಷಿಸಲು ಸಹಾಯ ಮಾಡುವ ಪ್ರತಿಕಾಯಗಳನ್ನು ಸಹ ಒಳಗೊಂಡಿದೆ. ಈ ಪ್ರತಿಕಾಯಗಳು ತಾಯಿಯಿಂದ ಮಗುವಿಗೆ ಹಾಲಿನ ಮೂಲಕ ಹರಡುತ್ತವೆ ಮತ್ತು ಅವರ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಸ್ತನ್ಯಪಾನವು ನಂತರದ ಜೀವನದಲ್ಲಿ ಮಧುಮೇಹ ಮತ್ತು ಸ್ಥೂಲಕಾಯದಂತಹ ಕೆಲವು ಕಾಯಿಲೆಗಳನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಅದರ ಪೌಷ್ಟಿಕಾಂಶದ ಪ್ರಯೋಜನಗಳ ಜೊತೆಗೆ ಸ್ತನ್ಯಪಾನವು ತಾಯಿ ಮತ್ತು ಮಗುವಿನ ನಡುವಿನ ಬಾಂಧವ್ಯವನ್ನು ಉತ್ತೇಜಿಸುತ್ತದೆ. ಶುಶ್ರೂಷೆಯ ಸಮಯದಲ್ಲಿ ಚರ್ಮದಿಂದ ಚರ್ಮದ ಸಂಪರ್ಕವು ಆಕ್ಸಿಟೋಸಿನ್ನಂತಹ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತದೆ. ಇದು ಪ್ರೀತಿ ಮತ್ತು ಬಾಂಧವ್ಯದ ಭಾವನೆಗಳನ್ನು ಹೆಚ್ಚಿಸುತ್ತದೆ. ಹಲವಾರು ಆರೋಗ್ಯ ಪ್ರಯೋಜನಗಳಿಂದಾಗಿ ಎದೆ ಹಾಲನ್ನು ಸಾಮಾನ್ಯವಾಗಿ ದ್ರವ ಚಿನ್ನ ಎಂದು ಕರೆಯಲಾಗುತ್ತದೆ. ಇದು ಜೀವನದ ಮೊದಲ ಕೆಲವು ತಿಂಗಳುಗಳಲ್ಲಿ ಮಗುವಿಗೆ ಅಗತ್ಯವಿರುವ ಎಲ್ಲ ಅಗತ್ಯ ಜೀವಸತ್ವಗಳು, ಖನಿಜಗಳು ಮತ್ತು ಪ್ರತಿಕಾಯಗಳನ್ನು ಒದಗಿಸುವ ಪೋಷಕಾಂಶಗಳ ಸಂಪೂರ್ಣ ಮೂಲವಾಗಿದೆ. ತಾಯಿಯ ಹಾಲಿನಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಮತ್ತು ಕೊಬ್ಬಿನಂಶವಿದೆ. ಇದು ಮಗುವಿನ ಬೆಳವಣಿಗೆ ಮತ್ತು ಬೆಳವಣಿಗೆಗೆ ಅವಶ್ಯಕವಾಗಿದೆ. ಸ್ತನ್ಯಪಾನ ಮಾಡುವ ಶಿಶುಗಳು ನಂತರದ ಜೀವನದಲ್ಲಿ ಸೋಂಕುಗಳು, ಅಲರ್ಜಿಗಳು, ಆಸ್ತಮಾ, ಬೊಜ್ಜು, ಮಧುಮೇಹ ಮತ್ತು ಇತರ ದೀರ್ಘಕಾಲದ ಕಾಯಿಲೆಗಳನ್ನು ಅಭಿವೃದ್ಧಿಪಡಿಸುವ ಕಡಿಮೆ ಅಪಾಯವನ್ನು ಹೊಂದಿರುತ್ತಾರೆ. ಎದೆ ಹಾಲಿನಲ್ಲಿರುವ ಪ್ರತಿಕಾಯಗಳು ತಮ್ಮ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಮೂಲಕ ವಿವಿಧ ಕಾಯಿಲೆಗಳಿಂದ ಮಕ್ಕಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ಸ್ತನ್ಯಪಾನವು ತಾಯಿ ಮತ್ತು ಮಗುವಿನ ನಡುವಿನ ಬಾಂಧವ್ಯವನ್ನು ಉತ್ತೇಜಿಸುತ್ತದೆ ಏಕೆಂದರೆ ಇದು ಆಕ್ಸಿಟೋಸಿನ್ನಂತಹ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತದೆ ಮತ್ತು ಅದು ಪ್ರೀತಿ ಮತ್ತು ಬಾಂಧವ್ಯದ ಭಾವನೆಗಳನ್ನು ಉಂಟುಮಾಡುತ್ತದೆ. ಸ್ತನ್ಯಪಾನವು ಶಿಶುಗಳಿಗೆ ಮಾತ್ರವಲ್ಲ, ತಾಯಂದಿರಿಗೂ ಪ್ರಯೋಜನಕಾರಿಯಾಗಿದೆ ಎಂಬುದನ್ನು ಗಮನಿಸುವುದು ಮುಖ್ಯ. ಸ್ತನ್ಯಪಾನವು ಕ್ಯಾಲೋರಿಗಳನ್ನು ಸುಡುತ್ತದೆ. ಇದು ಹೆರಿಗೆಯ ನಂತರ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ. ಎದೆಹಾಲು ಪ್ರೋಟೀನ್ಗಳು, ಕೊಬ್ಬುಗಳು, ಕಾರ್ಬೋಹೈಡ್ರೇಟ್ಗಳು, ವಿಟಮಿನ್ಗಳು, ಖನಿಜಗಳು ಮತ್ತು ಇತರ ಪೋಷಕಾಂಶಗಳ ವಿಶಿಷ್ಟ ಮಿಶ್ರಣವನ್ನು ಹೊಂದಿರುತ್ತದೆ. ಇದು ಮಗುವಿನ ಆರೋಗ್ಯಕರ ಬೆಳವಣಿಗೆ ಮತ್ತು ಬೆಳವಣಿಗೆಗೆ ಅಗತ್ಯವಿರುವ ಎಲ್ಲವನ್ನೂ ಒದಗಿಸಲು ಒಟ್ಟಾಗಿ ಕೆಲಸ ಮಾಡುತ್ತದೆ. ತಾಯಿಯ ಹಾಲಿನ ಪ್ರಮುಖ ಅಂಶವೆಂದರೆ ಕೊಲೆಸ್ಟ್ರಾಲ್. ಹೆರಿಗೆಯ ನಂತರ ತಾಯಂದಿರು ಉತ್ಪಾದಿಸುವ ಮೊದಲ ಹಾಲು. ಕೊಲೆಸ್ಟ್ರಾಲ್ ಪ್ರತಿರಕ್ಷಣಾ ಉತ್ತೇಜಿಸುವ ಪ್ರತಿಕಾಯಗಳಿಂದ ತುಂಬಿರುತ್ತದೆ. ಇದು ನವಜಾತ ಶಿಶುಗಳನ್ನು ಅವರ ದುರ್ಬಲ ಆರಂಭಿಕ ದಿನಗಳಲ್ಲಿ ಸೋಂಕಿನಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಹಾಲುಣಿಸುವಿಕೆಯು ಮುಂದುವರಿದಂತೆ ಕಾಲಾನಂತರದಲ್ಲಿ ಶಿಶುಗಳ ಬೆಳೆಯುತ್ತಿರುವ ಪೌಷ್ಟಿಕಾಂಶದ ಅಗತ್ಯಗಳನ್ನು ಪೂರೈಸಲು ಎದೆ ಹಾಲು ಬದಲಾಗುತ್ತದೆ. ಅಗತ್ಯ ಪೋಷಕಾಂಶಗಳು ಮತ್ತು ಪ್ರತಿರಕ್ಷಣಾ ರಕ್ಷಣೆಯನ್ನು ಒದಗಿಸುವುದರ ಹೊರತಾಗಿ ತಾಯಿಯ ಹಾಲು ತಾಯಿ ಮತ್ತು ಶಿಶುಗಳಿಗೆ ಹಲವಾರು ಆರೋಗ್ಯ ಪ್ರಯೋಜನಗಳೊಂದಿಗೆ ಸಂಬಂಧ ಹೊಂದಿದೆ. ಉದಾಹರಣೆಗೆ, ಸ್ತನ್ಯಪಾನವು ಮಗುವಿನ ನಂತರದ ಜೀವನದಲ್ಲಿ ಅಲರ್ಜಿ, ಅಸ್ತಮಾ, ಬೊಜ್ಜು ಮತ್ತು ಮಧುಮೇಹವನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಕಡಿಮೆ ಮಾಡುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ. ಎದೆ ಹಾಲಿನ ಪ್ರಮುಖ ಪ್ರಯೋಜನವೆಂದರೆ ಶಿಶುಗಳನ್ನು ಸೋಂಕುಗಳು ಮತ್ತು ರೋಗಗಳಿಂದ ರಕ್ಷಿಸುವ ಸಾಮರ್ಥ್ಯ. ಹಾಲುಣಿಸುವ ಶಿಶುಗಳಿಗೆ ಹೋಲಿಸಿದರೆ ಉಸಿರಾಟದ ಸೋಂಕುಗಳು, ಕಿವಿ ಸೋಂಕುಗಳು, ಅತಿಸಾರ, ಮೂತ್ರದ ಸೋಂಕುಗಳು ಮತ್ತು ಮೆನಿಂಜೈಟಿಸ್ ಬೆಳವಣಿಗೆಯ ಅಪಾಯವನ್ನು ಕಡಿಮೆಗೊಳಿಸಲಾಗುತ್ತದೆ. ಎದೆ ಹಾಲಿನ ರಕ್ಷಣಾತ್ಮಕ ಶಕ್ತಿಯ ಹಿಂದಿನ ರಹಸ್ಯವು ಪ್ರತಿಕಾಯಗಳ ಉಪಸ್ಥಿತಿಯಲ್ಲಿದೆ. ಪ್ರತಿಕಾಯಗಳು ಬ್ಯಾಕ್ಟೀರಿಯಾ, ವೈರಸ್ಗಳು ಅಥವಾ ಪರಾವಲಂಬಿಗಳಂತಹ ಆಕ್ರಮಣಕಾರಿ ರೋಗಕಾರಕಗಳಿಗೆ ಪ್ರತಿಕ್ರಿಯೆಯಾಗಿ ಪ್ರತಿರಕ್ಷಣಾ ವ್ಯವಸ್ಥೆಯಿಂದ ಉತ್ಪತ್ತಿಯಾಗುವ ಪ್ರೋಟೀನ್ಗಳಾಗಿವೆ.
ಈ ಪ್ರೋಟೀನ್ಗಳು ದಾಳಿಕೋರರಿಗೆ ತಮ್ಮನ್ನು ಜೋಡಿಸಿಕೊಳ್ಳುತ್ತವೆ ಮತ್ತು ಫಾಗೋಸೈಟ್ಗಳು ಅಥವಾ ನೈಸರ್ಗಿಕ ಕೊಲೆಗಾರ ಕೋಶಗಳಂತಹ ಇತರ ಪ್ರತಿರಕ್ಷಣಾ ಕೋಶಗಳಿಂದ ನಾಶವಾಗುವಂತೆ ಗುರುತಿಸುತ್ತವೆ. ಎದೆ ಹಾಲು 2 ರೀತಿಯ ಪ್ರತಿಕಾಯಗಳನ್ನು ಹೊಂದಿರುತ್ತದೆ: ಇಮ್ಯುನೋಗ್ಲಾಬ್ಯುಲಿನ್ ಐಗ ಮತ್ತು ಇಮ್ಯುನೋಗ್ಲಾಬ್ಯುಲಿನ್ ಎಗೆಗ. ಹೆರಿಗೆಯ ನಂತರ ತಾಯಿಯ ಸ್ತನದಿಂದ ಉತ್ಪತ್ತಿಯಾಗುವ ಮೊದಲ ಹಾಲು ಕೊಲೊಸ್ಟ್ರಮ್ ಶಿಶುಗಳಿಗೆ ಪೌಷ್ಟಿಕಾಂಶದ ಅತ್ಯಗತ್ಯ ಮೂಲವಾಗಿದೆ. ಇದು ಹೆಚ್ಚಿನ ಮಟ್ಟದ ಪ್ರತಿಕಾಯಗಳು ಮತ್ತು ಇತರ ಜೈವಿಕ ಸಕ್ರಿಯ ಸಂಯುಕ್ತಗಳನ್ನು ಹೊಂದಿರುತ್ತದೆ. ಇದು ಮಗುವಿನ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಕಿಕ್ಸ್ಟಾರ್ಟ್ ಮಾಡಲು ಸಹಾಯ ಮಾಡುತ್ತದೆ, ಸೋಂಕುಗಳು ಮತ್ತು ರೋಗಗಳ ವಿರುದ್ಧ ಪ್ರಮುಖ ರಕ್ಷಣೆ ನೀಡುತ್ತದೆ. ಕೊಲೊಸ್ಟ್ರಮ್ ವಿಶೇಷವಾಗಿ ಎಗ್ ಮತ್ತು ಐಜಮ್ನಂತಹ ಇಮ್ಯುನೋಗ್ಲಾಬ್ಯುಲಿನ್ಗಳಲ್ಲಿ ಸಮೃದ್ಧವಾಗಿದೆ ಎಂದು ಸಂಶೋಧನೆ ತೋರಿಸಿದೆ. ಇದು ಜೀವನದ ಆರಂಭಿಕ ಹಂತಗಳಲ್ಲಿ ಶಿಶುಗಳಿಗೆ ನಿಷ್ಕ್ರಿಯ ಪ್ರತಿರಕ್ಷೆಯನ್ನು ಒದಗಿಸುತ್ತದೆ. ನವಜಾತ ಶಿಶುಗಳನ್ನು ವ್ಯಾಪಕ ಶ್ರೇಣಿಯ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಿಂದ ರಕ್ಷಿಸುವಲ್ಲಿ ಈ ಇಮ್ಯುನೋಗ್ಲಾಬ್ಯುಲಿನ್ಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಕೊಲೊಸ್ಟ್ರಮ್ ಲ್ಯಾಕ್ಟೋಫೆರಿನ್ ಅನ್ನು ಸಹ ಹೊಂದಿದೆ. ಇದು ಕಬ್ಬಿಣದ ಕೊರತೆಯ ರಕ್ತಹೀನತೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಮತ್ತು ಕರುಳಿನ ಆರೋಗ್ಯವನ್ನು ಉತ್ತೇಜಿಸುತ್ತದೆ. ಅದರ ಪ್ರತಿರಕ್ಷಣಾ ಉತ್ತೇಜಿಸುವ ಗುಣಲಕ್ಷಣಗಳ ಜೊತೆಗೆ ಕೊಲೊಸ್ಟ್ರಮ್ ಶಿಶುಗಳಲ್ಲಿ ಸುಧಾರಿತ ಅರಿವಿನ ಬೆಳವಣಿಗೆಗೆ ಸಂಬಂಧಿಸಿದೆ. ನವಜಾತ ಶಿಶುಗಳಿಗೆ ಪೌಷ್ಟಿಕಾಂಶದ ಪರಿಪೂರ್ಣ ಮೂಲವಾಗಿ ಮತ್ತು ಒಳ್ಳೆಯ ಕಾರಣಕ್ಕಾಗಿ ಎದೆ ಹಾಲನ್ನು ಸಾಮಾನ್ಯವಾಗಿ ಪ್ರಶಂಸಿಸಲಾಗುತ್ತದೆ. ಇದು ಪ್ರೋಟೀನ್ಗಳು, ಕೊಬ್ಬುಗಳು, ಕಾರ್ಬೋಹೈಡ್ರೇಟ್ಗಳು, ವಿಟಮಿನ್ಗಳು, ಖನಿಜಗಳು ಮತ್ತು ಇತರ ಪೋಷಕಾಂಶಗಳ ವಿಶಿಷ್ಟ ಸಂಯೋಜನೆಯನ್ನು ಹೊಂದಿದೆ. ಇದು ಬೆಳೆಯುತ್ತಿರುವ ಶಿಶುಗಳ ಅಗತ್ಯಗಳನ್ನು ಪೂರೈಸಲು ವಿನ್ಯಾಸಗೊಳಿಸಲಾಗಿದೆ. ಶಿಶುಗಳ ಬದಲಾಗುತ್ತಿರುವ ಪೌಷ್ಟಿಕಾಂಶದ ಅಗತ್ಯತೆಗಳನ್ನು ಉಳಿಸಿಕೊಳ್ಳಲು ಎದೆ ಹಾಲು ಅದರ ಸಂಯೋಜನೆಯನ್ನು ಕಾಲಾನಂತರದಲ್ಲಿ ಅಳವಡಿಸಿಕೊಳ್ಳುತ್ತದೆ ಎಂಬುದು ಹೆಚ್ಚು ಆಕರ್ಷಕವಾಗಿದೆ. ಜನನದ ನಂತರದ ಮೊದಲ ಕೆಲವು ದಿನಗಳಲ್ಲಿ ಎದೆ ಹಾಲು ಕೊಲೊಸ್ಟ್ರಮ್ ಅನ್ನು ಹೊಂದಿರುತ್ತದೆ. ಪ್ರತಿಕಾಯಗಳು ಮತ್ತು ಪ್ರತಿರಕ್ಷಣಾ ಉತ್ತೇಜಿಸುವ ಸಂಯುಕ್ತಗಳಲ್ಲಿ ಸಮೃದ್ಧವಾಗಿರುವ ದಪ್ಪ ಹಳದಿ ದ್ರವ ಕೊಲೊಸ್ಟ್ರಮ್ ನವಜಾತ ಶಿಶುಗಳನ್ನು ಅವರ ಪ್ರತಿರಕ್ಷಣಾ ವ್ಯವಸ್ಥೆಯು ಇನ್ನೂ ಅಭಿವೃದ್ಧಿ ಹೊಂದುತ್ತಿರುವಾಗ ಸೋಂಕಿನಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ದಿನಗಳು ಕಳೆದಂತೆ ಎದೆ ಹಾಲು ಕ್ರಮೇಣ ಪ್ರೌಢ ಹಾಲಿಗೆ ಪರಿವರ್ತನೆಯಾಗುತ್ತದೆ. ಇದು ಹೆಚ್ಚಿನ ಮಟ್ಟದ ಕೊಬ್ಬು ಮತ್ತು ಬೆಳವಣಿಗೆ ಮತ್ತು ಶಕ್ತಿಗೆ ಅಗತ್ಯವಾದ ಕ್ಯಾಲೋರಿಗಳನ್ನು ಹೊಂದಿರುತ್ತದೆ. ಶಿಶುಗಳು ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಮುಂದುವರೆಸುತ್ತಿದ್ದಂತೆ ಎದೆ ಹಾಲು ಅದರ ಸಂಯೋಜನೆಗೆ ಅನುಗುಣವಾಗಿ ಹೊಂದಿಕೊಳ್ಳುತ್ತದೆ. ನವಜಾತ ಶಿಶುಗಳಿಗೆ ಎದೆ ಹಾಲು ಪರಿಪೂರ್ಣ ಆಹಾರವಾಗಿದೆ, ಏಕೆಂದರೆ ಇದು ಅವರ ಬೆಳವಣಿಗೆ ಮತ್ತು ಬೆಳವಣಿಗೆಗೆ ಅಗತ್ಯವಾದ ಎಲ್ಲಾ ಪೋಷಕಾಂಶಗಳನ್ನು ಹೊಂದಿರುತ್ತದೆ. ಇದರ ಪ್ರಮುಖ ಪ್ರಯೋಜನವೆಂದರೆ ಅದು ಹೆಚ್ಚು ಜೀರ್ಣವಾಗಬಲ್ಲದು. ಇದು ಶಿಶುಗಳಲ್ಲಿ ಜೀರ್ಣಕಾರಿ ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಎದೆ ಹಾಲಿನ ಹೆಚ್ಚಿನ ಜೀರ್ಣ ಸಾಧ್ಯತೆಯು ಅದರ ಸಂಯೋಜನೆಯಿಂದ ಉಂಟಾಗುತ್ತದೆ. ಇದು ಸುಲಭವಾಗಿ ಹೀರಿಕೊಳ್ಳುವ ಪ್ರೋಟೀನ್ಗಳು, ಕೊಬ್ಬುಗಳು ಮತ್ತು ಕಾರ್ಬೋಹೈಡ್ರೇಟ್ಗಳನ್ನು ಒಳಗೊಂಡಿರುತ್ತದೆ. ಎದೆಹಾಲು ಲ್ಯಾಕ್ಟೋಸ್ ಅನ್ನು ಹೊಂದಿರುತ್ತದೆ. ಇದು ನವಜಾತ ಶಿಶುಗಳಿಂದ ಸುಲಭವಾಗಿ ಜೀರ್ಣವಾಗುವ ಕಾರ್ಬೋಹೈಡ್ರೇಟ್ ವಿಧವಾಗಿದೆ. ಆರೋಗ್ಯಕರ ಜೀರ್ಣಕ್ರಿಯೆಗೆ ಅಗತ್ಯವಾದ ಪ್ರಯೋಜನಕಾರಿ ಕರುಳಿನ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಉತ್ತೇಜಿಸಲು ಲ್ಯಾಕ್ಟೋಸ್ ಸಹಾಯ ಮಾಡುತ್ತದೆ. ಎದೆಹಾಲು ಫಾರ್ಮುಲಾ ಹಾಲಿಗಿಂತ ಕಡಿಮೆ ಪ್ರೋಟೀನ್ ಸಾಂದ್ರತೆಯನ್ನು ಹೊಂದಿದೆ. ಇದು ಒಡೆಯಲು ಮತ್ತು ಹೀರಿಕೊಳ್ಳಲು ಸುಲಭವಾಗುತ್ತದೆ. ಹೆಚ್ಚುವರಿಯಾಗಿ ಎದೆ ಹಾಲು ಕ್ಯಾಸೀನ್ ಪ್ರೋಟೀನ್ಗಿಂತ ಹೆಚ್ಚಿನ ಹಾಲೊಡಕು ಪ್ರೋಟೀನ್ ಅನ್ನು ಹೊಂದಿರುತ್ತದೆ. ಇದು ಹೆಚ್ಚಿನ ಕ್ಯಾಸೀನ್ ಮಟ್ಟವನ್ನು ಹೊಂದಿರುವ ಹಸುವಿನ ಹಾಲು ಆಧಾರಿತ ಸೂತ್ರಗಳಿಗಿಂತ ಹೆಚ್ಚು ಸುಲಭವಾಗಿ ಜೀರ್ಣವಾಗುವಂತೆ ಮಾಡುತ್ತದೆ. ಎದೆ ಹಾಲು ಮಗುವಿಗೆ ಪೌಷ್ಟಿಕಾಂಶದ ಮೂಲವಾಗಿದೆ, ಆದರೆ ಇದು ಆರೋಗ್ಯಕರ ಕರುಳಿನ ಸೂಕ್ಷ್ಮಜೀವಿಯ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ. ಕರುಳಿನ ಸೂಕ್ಷ್ಮಜೀವಿಯು ಜೀರ್ಣಾಂಗದಲ್ಲಿ ವಾಸಿಸುವ ಮತ್ತು ಒಟ್ಟಾರೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುವ ಸೂಕ್ಷ್ಮಜೀವಿಗಳ ಸಂಗ್ರಹವನ್ನು ಸೂಚಿಸುತ್ತದೆ. ಎದೆ ಹಾಲಿನಲ್ಲಿ ಪ್ರಿಬಯಾಟಿಕ್ಗಳಿವೆ. ಇದು ಕರುಳಿನಲ್ಲಿ ಪ್ರಯೋಜನಕಾರಿ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಈ ಬ್ಯಾಕ್ಟೀರಿಯಾಗಳು ಮಗುವಿನ ಪ್ರತಿರಕ್ಷಣಾ ವ್ಯವಸ್ಥೆ ಮತ್ತು ಒಟ್ಟಾರೆ ಯೋಗಕ್ಷೇಮಕ್ಕೆ ಹಲವಾರು ಪ್ರಯೋಜನಗಳನ್ನು ಒದಗಿಸುತ್ತವೆ. ಹಾಲುಣಿಸುವ ಶಿಶುಗಳಿಗೆ ಹೋಲಿಸಿದರೆ ಸೋಂಕುಗಳು, ಅಲರ್ಜಿಗಳು ಮತ್ತು ಆಸ್ತಮಾದ ಪ್ರಮಾಣ ಕಡಿಮೆಯಾಗಿದೆ ಎಂದು ಸಂಶೋಧನೆ ತೋರಿಸುತ್ತದೆ. ಏಕೆಂದರೆ ಎದೆಹಾಲಿನಲ್ಲಿ ಪ್ರತಿಕಾಯಗಳಿವೆ, ಅದು ಶಿಶುಗಳನ್ನು ಅವರು ಜೀವನದ ಆರಂಭದಲ್ಲಿ ಎದುರಿಸಬಹುದಾದ ರೋಗಕಾರಕಗಳಿಂದ ರಕ್ಷಿಸುತ್ತದೆ. ಹೆಚ್ಚುವರಿಯಾಗಿ ಎದೆ ಹಾಲು ಉತ್ತಮ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಅದು ಜೀರ್ಣಕ್ರಿಯೆ ಮತ್ತು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಬೆಂಬಲಿಸುವಾಗ ಹಾನಿಕಾರಕ ಜೀವಿಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ.
ಇದು ಶೈಶವಾವಸ್ಥೆಯಲ್ಲಿ ಮತ್ತು ಪ್ರೌಢಾವಸ್ಥೆಯಲ್ಲಿ ಭವಿಷ್ಯದ ಆರೋಗ್ಯಕ್ಕೆ ಬಲವಾದ ಅಡಿಪಾಯವನ್ನು ಹೊಂದಿಸುತ್ತದೆ. ಇದಲ್ಲದೆ ಸ್ತನ್ಯಪಾನವು ಕರುಳಿನ ಆರೋಗ್ಯದ ಮೇಲೆ ದೀರ್ಘಕಾಲೀನ ಧನಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ. ಎದೆ ಹಾಲು ಶಿಶುಗಳಿಗೆ ಪೌಷ್ಟಿಕಾಂಶದ ಉತ್ತಮ ಮೂಲವಾಗಿದೆ, ಆದರೆ ಇದು ಬೆಳೆಯುತ್ತಿರುವ ಮಗುವಿನ ಮೆದುಳಿನ ಬೆಳವಣಿಗೆಗೆ ನಿರ್ಣಾಯಕವಾದ ಕೊಬ್ಬಿನಾಮ್ಲಗಳನ್ನು ಹೊಂದಿರುತ್ತದೆ. ಈ ಕೊಬ್ಬಿನಾಮ್ಲಗಳು ನಿರ್ಣಾಯಕವಾಗಿವೆ ಏಕೆಂದರೆ ಅವು ಮೆದುಳಿನಲ್ಲಿನ ನರಕೋಶಗಳನ್ನು ನಿರ್ಮಿಸಲು ಮತ್ತು ರಕ್ಷಿಸಲು ಸಹಾಯ ಮಾಡುತ್ತದೆ. ಇದು ಅರಿವಿನ ಕಾರ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಈ ಪೋಷಕಾಂಶಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಸ್ವೀಕರಿಸುವ ಸ್ತನ್ಯಪಾನದ ಶಿಶುಗಳು ಉತ್ತಮ ಮಾನಸಿಕ ಬೆಳವಣಿಗೆಯನ್ನು ಹೊಂದಿರುವುದಿಲ್ಲ ಎಂದು ಅಧ್ಯಯನಗಳು ತೋರಿಸಿವೆ. ಎದೆ ಹಾಲಿನಲ್ಲಿ ಕಂಡುಬರುವ 2 ಪ್ರಮುಖ ವಿಧದ ಅಗತ್ಯ ಕೊಬ್ಬಿನಾಮ್ಲಗಳೆಂದರೆ ಡೊಕೋಸಾಹೆಕ್ಸೆನೋಯಿಕ್ ಆಮ್ಲ ಮತ್ತು ಅರಾಚಿಡೋನಿಕ್ ಆಮ್ಲ. ಇವೆರಡು ಮೆದುಳಿನ ಬೆಳವಣಿಗೆ ಮತ್ತು ಕಾರ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ, ಜೊತೆಗೆ ದೇಹದಾದ್ಯಂತ ಇತರ ಅಂಗಗಳು, ಅವರು ದೃಷ್ಟಿ ಅಭಿವೃದ್ಧಿ, ಪ್ರತಿರಕ್ಷಣಾ ವ್ಯವಸ್ಥೆಯ ಕಾರ್ಯ ಮತ್ತು ಶಿಶುಗಳಲ್ಲಿ ಹೃದಯರಕ್ತನಾಳದ ಆರೋಗ್ಯವನ್ನು ಬೆಂಬಲಿಸಲು ಸಹಾಯ ಮಾಡುತ್ತಾರೆ. ನವಜಾತ ಶಿಶುಗಳಿಗೆ ಎದೆ ಹಾಲು ಪೌಷ್ಟಿಕಾಂಶದ ಪರಿಪೂರ್ಣ ಮೂಲವಾಗಿದೆ. ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬುಗಳು ಸೇರಿದಂತೆ ಶಿಶುಗಳು ಬೆಳೆಯಲು ಮತ್ತು ಅಭಿವೃದ್ಧಿಪಡಿಸಲು ಅಗತ್ಯವಿರುವ ಎಲ್ಲ ಅಗತ್ಯ ಪೋಷಕಾಂಶಗಳನ್ನು ಇದು ಒಳಗೊಂಡಿದೆ. ಎದೆ ಹಾಲಿನಲ್ಲಿರುವ ಈ ಮ್ಯಾಕ್ರೋನ್ಯೂಟ್ರಿಯೆಂಟ್ಗಳ ಸಮತೋಲನವು ಅತ್ಯುತ್ತಮ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ನಿರ್ಣಾಯಕವಾಗಿದೆ. ಸ್ನಾಯುಗಳು, ಮೂಳೆಗಳು ಮತ್ತು ದೇಹದ ಇತರ ಅಂಗಾಂಶಗಳಿಗೆ ಪ್ರೋಟೀನ್ಗಳು ಪ್ರಮುಖ ಬಿಲ್ಡಿಂಗ್ ಬ್ಲಾಕ್ಸ್ಗಳಾಗಿವೆ. ಎದೆ ಹಾಲು ಶಿಶುಗಳಿಗೆ ಸುಲಭವಾಗಿ ಜೀರ್ಣವಾಗುವ ಪ್ರೋಟೀನ್ಗಳ ಸಮತೋಲಿತ ಪ್ರಮಾಣವನ್ನು ಹೊಂದಿರುತ್ತದೆ. ಕಾರ್ಬೋಹೈಡ್ರೇಟ್ಗಳು ಇಂಧನ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಶಕ್ತಿಯನ್ನು ನೀಡುತ್ತವೆ. ಎದೆ ಹಾಲಿನಲ್ಲಿ ಲ್ಯಾಕ್ಟೋಸ್ ಇದೆ. ಇದು ಮಾನವನ ಹಾಲಿನಲ್ಲಿರುವ ಪ್ರಾಥಮಿಕ ಕಾರ್ಬೋಹೈಡ್ರೇಟ್ ಆಗಿದೆ ಮತ್ತು ಮೆದುಳಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಕೊಬ್ಬುಗಳು ಮೆದುಳಿನ ಬೆಳವಣಿಗೆಗೆ ಪ್ರಮುಖವಾಗಿವೆ ಮತ್ತು ಬೆಳವಣಿಗೆಗೆ ಶಕ್ತಿಯನ್ನು ಒದಗಿಸುತ್ತವೆ. ಎದೆ ಹಾಲು ಸ್ಯಾಚುರೇಟೆಡ್, ಮೊನೊಸ್ಯಾಚುರೇಟೆಡ್ ಮತ್ತು ಬಹು ಅಪರ್ಯಾಪ್ತ ಕೊಬ್ಬಿನ ಆರೋಗ್ಯಕರ ಸಮತೋಲನವನ್ನು ಹೊಂದಿರುತ್ತದೆ. ಅದು ಸರಿಯಾದ ಮೆದುಳಿನ ಕಾರ್ಯವನ್ನು ಬೆಂಬಲಿಸುತ್ತದೆ. ತಾಯಿಯ ಹಾಲು ಶಿಶುಗಳಿಗೆ ಪೌಷ್ಟಿಕಾಂಶದ ಅತ್ಯುತ್ತಮ ಮೂಲವಾಗಿದೆ ಎಂದು ತಿಳಿದುಬಂದಿದೆ ಏಕೆಂದರೆ ಇದು ಎಲ್ಲ ಅಗತ್ಯ ಪೋಷಕಾಂಶಗಳು, ಜೀವಸತ್ವಗಳು ಮತ್ತು ಪ್ರತಿಕಾಯಗಳನ್ನು ಒದಗಿಸುತ್ತದೆ. ಫಾರ್ಮುಲಾ ಹಾಲಿನ ಮೇಲೆ ಅದರ ಅನೇಕ ಪ್ರಯೋಜನಗಳಲ್ಲಿ ಒಂದು ಕಡಿಮೆ ಅಲರ್ಜಿಯ ಸಾಮರ್ಥ್ಯವನ್ನು ಹೊಂದಿದೆ. ಎದೆ ಹಾಲು ವಿವಿಧ ರೋಗನಿರೋಧಕ ಅಂಶಗಳನ್ನು ಒಳಗೊಂಡಿರುತ್ತದೆ. ಇದು ಶಿಶುಗಳನ್ನು ಸೋಂಕುಗಳು ಮತ್ತು ಅಲರ್ಜಿಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಮತ್ತೊಂದೆಡೆ ಫಾರ್ಮುಲಾ ಹಾಲು ಹಸುವಿನ ಹಾಲು ಅಥವಾ ಸೋಯಾ ಪ್ರೋಟೀನ್ನಿಂದ ತಯಾರಿಸಲ್ಪಟ್ಟಿದೆ ಮತ್ತು ಕೆಲವು ಶಿಶುಗಳಲ್ಲಿ ಅಲರ್ಜಿಯ ಪ್ರತಿಕ್ರಿಯೆಗಳನ್ನು ಉಂಟುಮಾಡುವ ಸಂರಕ್ಷಕಗಳು ಅಥವಾ ಕೃತಕ ಸಿಹಿಕಾರಕಗಳಂತಹ ಸೇರ್ಪಡೆಗಳನ್ನು ಒಳಗೊಂಡಿರಬಹುದು. ಫಾರ್ಮುಲಾ ಹಾಲಿನಲ್ಲಿ ಆಲಿಗೋಸ್ಯಾಕರೈಡ್ಗಳಂತಹ ಸಂಕೀರ್ಣ ಸಕ್ಕರೆಗಳು ಎದೆ ಹಾಲಿನಲ್ಲಿ ಕಂಡುಬರುವ ಕೆಲವು ಅಂಶಗಳ ಕೊರತೆಯಿದೆ. ಇದು ಮಗುವಿನ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ನಿರ್ಮಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಘಟಕಗಳ ಕೊರತೆಯು ಹಾಲುಣಿಸುವ ಶಿಶುಗಳಿಗಿಂತ ಆಹಾರ ಶಿಶುಗಳು ಸೋಂಕುಗಳು ಮತ್ತು ಅಲರ್ಜಿಗಳಿಗೆ ಹೆಚ್ಚು ಒಳಗಾಗಬಹುದು. ಎದೆ ಹಾಲು ಒಂದು ಸಂಕೀರ್ಣ ಮತ್ತು ನಿರಂತರವಾಗಿ ಬದಲಾಗುವ ವಸ್ತುವಾಗಿದ್ದು, ಅದು ಶಿಶುಗಳಿಗೆ ಅವರ ಬೆಳವಣಿಗೆಗೆ ಪ್ರಮುಖ ಪೋಷಕಾಂಶಗಳನ್ನು ಒದಗಿಸುತ್ತದೆ. ತಾಯಿಯ ಆಹಾರ ಮತ್ತು ಆರೋಗ್ಯದ ಆಧಾರದ ಮೇಲೆ ಎದೆ ಹಾಲಿನ ಸಂಯೋಜನೆಯು ಬದಲಾಗಬಹುದು. ಇದು ತನ್ನ ಮಗು ಪಡೆಯುವ ಪೋಷಣೆಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಎದೆ ಹಾಲಿನ ಅಂಶಗಳಲ್ಲಿ ಕೊಬ್ಬು, ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಜೀವಸತ್ವಗಳು, ಖನಿಜಗಳು ಮತ್ತು ಪ್ರತಿಕಾಯಗಳು ಸೇರಿವೆ. ತಾಯಿಯ ಆಹಾರವು ಆಕೆಯ ಎದೆ ಹಾಲಿನಲ್ಲಿ ಕಂಡುಬರುವ ಪೋಷಕಾಂಶಗಳ ಪ್ರಮಾಣವನ್ನು ಪ್ರಭಾವಿಸುತ್ತದೆ. ಉದಾಹರಣೆಗೆ, ತಾಯಿಯು ವಿಟಮಿನ್ ಸಿ ಅಥವಾ ಒಮೆಗಾ 3 ಕೊಬ್ಬಿನಾಮ್ಲಗಳಲ್ಲಿ ಸಮೃದ್ಧವಾಗಿರುವ ಹಣ್ಣುಗಳು ಮತ್ತು ತರಕಾರಿಗಳನ್ನು ಹೆಚ್ಚು ಸೇವಿಸಿದರೆ, ಈ ಪೋಷಕಾಂಶಗಳು ಆಕೆಯ ಎದೆ ಹಾಲಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತವೆ. ಮತ್ತೊಂದೆಡೆ, ಹೆಚ್ಚಿನ ಮಟ್ಟದ ಕೆಫೀನ್ ಅಥವಾ ಆಲ್ಕೋಹಾಲ್ ಸೇವನೆಯು ಎದೆ ಹಾಲಿನ ಉತ್ಪಾದನೆಯ ಮೇಲೆ ಋಣಾತ್ಮಕ ಪರಿಣಾಮ ಬೀರಬಹುದು ಅಥವಾ ಮಗುವಿನ ನಡವಳಿಕೆಯ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಉಂಟುಮಾಡಬಹುದು. ಇದಲ್ಲದೆ, ತಾಯಿಯ ಒಟ್ಟಾರೆ ಆರೋಗ್ಯವು ಎದೆ ಹಾಲಿನ ಗುಣಮಟ್ಟವನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನವಜಾತ ಶಿಶುಗಳಿಗೆ ಎದೆ ಹಾಲನ್ನು ಪೌಷ್ಟಿಕಾಂಶದ ಅತ್ಯುತ್ತಮ ಮೂಲವೆಂದು ಪರಿಗಣಿಸಲಾಗುತ್ತದೆ. ಪ್ರೋಟೀನ್ಗಳು, ಕೊಬ್ಬುಗಳು, ಕಾರ್ಬೋಹೈಡ್ರೇಟ್ಗಳು, ವಿಟಮಿನ್ಗಳು ಮತ್ತು ಖನಿಜಗಳು ಸೇರಿದಂತೆ ಮಗುವಿನ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಅಗತ್ಯವಿರುವ ಎಲ್ಲ ಅಗತ್ಯ ಪೋಷಕಾಂಶಗಳನ್ನು ಇದು ಒಳಗೊಂಡಿದೆ.
ಆದರೆ ಎದೆಹಾಲಿನಲ್ಲಿ ತಾಯಿ ಮತ್ತು ಮಗುವಿನ ನಡುವಿನ ಬಾಂಧವ್ಯವನ್ನು ಉತ್ತೇಜಿಸುವ ಹಾರ್ಮೋನ್ ಕೂಡ ಇದೆ ಎಂದು ನಿಮಗೆ ತಿಳಿದಿದೆಯೇ? ಈ ಹಾರ್ಮೋನ್ಗಳಲ್ಲಿ ಒಂದು ಆಕ್ಸಿಟೋಸಿನ್. ಇದನ್ನು ಸಾಮಾನ್ಯವಾಗಿ ಪ್ರೀತಿಯ ಹಾರ್ಮೋನ್ ಎಂದು ಕರೆಯಲಾಗುತ್ತದೆ. ತಾಯಿ ತನ್ನ ಮಗುವಿಗೆ ಹಾಲುಣಿಸಿದಾಗ ಆಕ್ಸಿಟೋಸಿನ್ ಅವರಿಬ್ಬರ ದೇಹಗಳಲ್ಲಿ ಬಿಡುಗಡೆಯಾಗುತ್ತದೆ. ಈ ಹಾರ್ಮೋನ್ ಹಾಲು ಉತ್ಪಾದನೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಮತ್ತು ತಾಯಿಯಲ್ಲಿ ವಿಶ್ರಾಂತಿ ಮತ್ತು ಶಾಂತತೆಯ ಭಾವನೆಗಳನ್ನು ಉತ್ತೇಜಿಸುತ್ತದೆ. ಶಿಶುಗಳು ತಾಯಿಯ ಎದೆಯ ಮೇಲೆ ಶುಶ್ರೂಷೆ ಮಾಡಿದಾಗ ಅವರು ಅವಳ ಪರಿಮಳವನ್ನು ವಾಸನೆ ಮಾಡಲು ಸಾಧ್ಯವಾಗುತ್ತದೆ. ಇದು ಹೆಚ್ಚು ಆಕ್ಸಿಟೋಸಿನ್ ಅನ್ನು ಬಿಡುಗಡೆ ಮಾಡಲು ಪ್ರಚೋದಿಸುತ್ತದೆ ಮತ್ತು ಇನ್ನೂ ಆಳವಾದ ಬಂಧಕ್ಕೆ ಕಾರಣವಾಗುತ್ತದೆ. ಎದೆ ಹಾಲಿನಲ್ಲಿ ಕಂಡುಬರುವ ಮತ್ತೊಂದು ಹಾರ್ಮೋನ್ ಪ್ರೊಲ್ಯಾಕ್ಟಿನ್. ಈ ಹಾರ್ಮೋನ್ ಹಾಲುಣಿಸುವಿಕೆಯನ್ನು ಉತ್ತೇಜಿಸುತ್ತದೆ ಮತ್ತು ತಾಯಿ ಮತ್ತು ಮಗುವಿನ ಮೇಲೆ ಶಾಂತಗೊಳಿಸುವ ಪರಿಣಾಮವನ್ನು ಬೀರುತ್ತದೆ. ಎದೆ ಹಾಲು ಯಾವಾಗಲೂ ಶಿಶುಗಳಿಗೆ ಪೌಷ್ಟಿಕಾಂಶದ ಅತ್ಯುತ್ತಮ ಮೂಲವಾಗಿದೆ. ಆದರೆ ಇತ್ತೀಚಿನ ಅಧ್ಯಯನಗಳು ಇದು ಹಠಾತ್ ಶಿಶು ಮರಣ ಸಿಂಡ್ರೋಮ್ ಸೆಡ್ಸ್ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ತೋರಿಸಿದೆ. ಸೆಡ್ಸ್ ಎಂಬುದು ಸ್ಪಷ್ಟವಾದ ಆರೋಗ್ಯವಂತ ಶಿಶು ಯಾವುದೇ ವಿವರಣೆಯಿಲ್ಲದೆ ಇದ್ದಕ್ಕಿದ್ದಂತೆ ಸಾಯುವ ಸ್ಥಿತಿಯಾಗಿದೆ. ಯಾವುದೇ ರೋಗಲಕ್ಷಣಗಳು ಅಥವಾ ಎಚ್ಚರಿಕೆ ಚಿಹ್ನೆಗಳು ಇಲ್ಲ. ಇದು ಆತಂಕಕಾರಿ ಮತ್ತು ಅನಿರೀಕ್ಷಿತ ಘಟನೆಯಾಗಿದೆ. ಇದು ಪ್ರಸ್ತುತ 1 ತಿಂಗಳಿಂದ 12 ತಿಂಗಳ ವಯಸ್ಸಿನ ಶಿಶುಗಳಲ್ಲಿ ಸಾವಿಗೆ ಪ್ರಮುಖ ಕಾರಣವಾಗಿದೆ. ಸ್ತನ್ಯಪಾನ ಮಾಡಿದ ಶಿಶುಗಳು ಫಾರ್ಮುಲಾ ಫೀಡ್ಗಿಂತ ಸೆಡ್ಸ್ನಿಂದ ಸಾಯುವ ಸಾಧ್ಯತೆ ಕಡಿಮೆ ಎಂದು ಅಧ್ಯಯನಗಳು ತೋರಿಸಿವೆ. ಇದು ಸಂಭವಿಸುವ ನಿಖರವಾದ ಕಾರಣ ಇನ್ನೂ ತಿಳಿದಿಲ್ಲ, ಆದರೆ ಹಲವಾರು ಸಿದ್ಧಾಂತಗಳಿವೆ. ಎದೆ ಹಾಲು ಪ್ರತಿಕಾಯಗಳು ಮತ್ತು ಇತರ ರೋಗನಿರೋಧಕ ಉತ್ತೇಜಿಸುವ ಅಂಶಗಳನ್ನು ಒಳಗೊಂಡಿರುತ್ತದೆ. ಇದು ಸೆಡ್ಸ್ಗೆ ಕಾರಣವಾಗುವ ಸೋಂಕುಗಳು ಅಥವಾ ವೈರಸ್ಗಳಿಂದ ಶಿಶುಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ಸ್ತನ್ಯಪಾನವು ಶಿಶುಗಳಿಗೆ ಹೆಚ್ಚು ನೈಸರ್ಗಿಕ ನಿದ್ರೆಯ ಮಾದರಿಯನ್ನು ಖಾತ್ರಿಗೊಳಿಸುತ್ತದೆ. ಇದು ನಿದ್ರೆಯ ಸಮಯದಲ್ಲಿ ಉಸಿರುಗಟ್ಟುವಿಕೆ ಅಥವಾ ಉಸಿರುಗಟ್ಟಿಸುವ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಎದೆ ಹಾಲು ಶಿಶುಗಳಿಗೆ ಪೋಷಕಾಂಶಗಳ ಅತ್ಯುತ್ತಮ ಮೂಲವಾಗಿದೆ ಎಂದು ತಿಳಿದುಬಂದಿದೆ. ಇದು ಶಿಶುವಿನ ದೇಹದಿಂದ ಜೀರ್ಣಕ್ರಿಯೆ ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುವ ಅನೇಕ ಕಿಣ್ವಗಳನ್ನು ಹೊಂದಿರುತ್ತದೆ. ಈ ಕಿಣ್ವಗಳಲ್ಲಿ ಲಿಪೇಸ್, ಅಮೈಲೇಸ್, ಪ್ರೋಟೀಸ್ ಮತ್ತು ಲ್ಯಾಕ್ಟೇಸ್ ಸೇರಿವೆ. ಇವು ಕ್ರಮವಾಗಿ ಕೊಬ್ಬುಗಳು, ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಲ್ಯಾಕ್ಟೋಸ್ ಅನ್ನು ವಿಭಜಿಸಲು ಅವಶ್ಯಕ. ಲಿಪೇಸ್ ಒಂದು ಕಿಣ್ವವಾಗಿದ್ದು ಕೊಬ್ಬಿನ ಅಣುಗಳನ್ನು ಸಣ್ಣ ಕೊಬ್ಬಿನಾಮ್ಲಗಳಾಗಿ ವಿಭಜಿಸುತ್ತದೆ. ಇದು ಮಗುವಿನ ದೇಹದಿಂದ ಹೆಚ್ಚು ಸುಲಭವಾಗಿ ಹೀರಲ್ಪಡುತ್ತದೆ. ಅಮೈಲೇಸ್ ಪಿಷ್ಟದಂತಹ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲೂಕೋಸ್ನಂತಹ ಸರಳವಾದ ಸಕ್ಕರೆಗಳಾಗಿ ವಿಭಜಿಸಲು ಸಹಾಯ ಮಾಡುತ್ತದೆ. ಇದು ಮಗುವಿನ ಸಣ್ಣ ಕರುಳಿನಿಂದ ಹೆಚ್ಚು ಪರಿಣಾಮಕಾರಿಯಾಗಿ ಹೀರಿಕೊಳ್ಳುತ್ತದೆ. ಪ್ರೋಟೀಸ್ಗಳು ಪ್ರೋಟೀನ್ಗಳನ್ನು ಸಣ್ಣ ಅಮೈನೋ ಆಮ್ಲಗಳಾಗಿ ವಿಭಜಿಸಲು ಸಹಾಯ ಮಾಡುತ್ತದೆ. ಇದು ಶಿಶುಗಳ ಬೆಳವಣಿಗೆ ಮತ್ತು ಬೆಳವಣಿಗೆಗೆ ಅವಶ್ಯಕವಾಗಿದೆ. ಲ್ಯಾಕ್ಟೋಸ್ ಅಸಹಿಷ್ಣುತೆ ಅನೇಕ ಶಿಶುಗಳಲ್ಲಿ ಸಾಮಾನ್ಯವಾಗಿದೆ, ಆದರೆ ಎದೆ ಹಾಲಿನಲ್ಲಿರುವ ಲ್ಯಾಕ್ಟೇಸ್ ಅದನ್ನು ಒಡೆಯಲು ಸಹಾಯ ಮಾಡುತ್ತದೆ, ಆದ್ದರಿಂದ ಅದನ್ನು ಸುಲಭವಾಗಿ ಜೀರ್ಣಿಸಿಕೊಳ್ಳಬಹುದು. ಎದೆ ಹಾಲು ಶಿಶುಗಳಿಗೆ ಕೇವಲ ಪೋಷಣೆಯ ಮೂಲವಲ್ಲ, ಆದರೆ ಇದು ನೈಸರ್ಗಿಕ ವಿರೇಚಕಗಳನ್ನು ಒಳಗೊಂಡಿರುತ್ತದೆ. ಇದು ಶಿಶುಗಳು ತಮ್ಮ ಮೊದಲ ಮಲವನ್ನು ಮೆಕೋನಿಯಂ ಎಂದು ಕರೆಯಲು ಸಹಾಯ ಮಾಡುತ್ತದೆ. ಮೆಕೋನಿಯಂ ಒಂದು ದಪ್ಪ, ಕಪ್ಪು ಮತ್ತು ಟಾರ್ ತರಹದ ವಸ್ತುವಾಗಿದ್ದು, ಅದು ಗರ್ಭಾಶಯದಲ್ಲಿ ಬೆಳವಣಿಗೆಯ ಸಮಯದಲ್ಲಿ ಮಗುವಿನ ಕರುಳಿನಲ್ಲಿ ಸಂಗ್ರಹವಾಗುತ್ತದೆ. ಇದು ಆಮ್ನಿಯೋಟಿಕ್ ದ್ರವ, ಕರುಳಿನ ಒಳಪದರದಿಂದ ಚೆಲ್ಲುವ ಜೀವಕೋಶಗಳು ಮತ್ತು ಯಕೃತ್ತಿನಿಂದ ಪಿತ್ತರಸವನ್ನು ಒಳಗೊಂಡಿರುತ್ತದೆ. ಎದೆ ಹಾಲಿನಲ್ಲಿರುವ ನೈಸರ್ಗಿಕ ವಿರೇಚಕ ಗುಣಲಕ್ಷಣಗಳು ನವಜಾತ ಶಿಶುಗಳ ಜೀರ್ಣಾಂಗ ವ್ಯವಸ್ಥೆಯನ್ನು ತಮ್ಮ ಕರುಳಿನಿಂದ ಮೆಕೋನಿಯಂ ಅನ್ನು ಹೊರಹಾಕಲು ಉತ್ತೇಜಿಸುತ್ತದೆ. ಎದೆ ಹಾಲಿನಲ್ಲಿ ಆಲಿಗೋಸ್ಯಾಕರೈಡ್ಗಳಿವೆ. ಸಂಕೀರ್ಣ ಸಕ್ಕರೆಗಳು ಶಿಶುಗಳಿಂದ ಜೀರ್ಣವಾಗುವುದಿಲ್ಲ, ಆದರೆ ಅವರ ಕರುಳಿನಲ್ಲಿರುವ ಉತ್ತಮ ಬ್ಯಾಕ್ಟೀರಿಯಾಗಳಿಗೆ ಆಹಾರವಾಗಿ ಕಾರ್ಯನಿರ್ವಹಿಸುತ್ತವೆ. ಈ ಬ್ಯಾಕ್ಟೀರಿಯಾಗಳು ಈ ಸಕ್ಕರೆಗಳನ್ನು ಆಮ್ಲಗಳಾಗಿ ಒಡೆಯುತ್ತವೆ. ಇದು ಕರುಳಿನಲ್ಲಿ ನೀರನ್ನು ಸೆಳೆಯುತ್ತದೆ, ಮಲವನ್ನು ಮೃದುಗೊಳಿಸುತ್ತದೆ ಮತ್ತು ಸುಲಭವಾಗಿ ಹೊರಹೋಗುವಂತೆ ಮಾಡುತ್ತದೆ. ತಾಯಿಯ ಹಾಲು ಶಿಶುಗಳಿಗೆ ಪೌಷ್ಟಿಕಾಂಶದ ಮೂಲವಾಗಿದೆ, ಆದರೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ. ಬಾಲ್ಯದ ಸ್ಥೂಲಕಾಯತೆ ಮತ್ತು ನಂತರದ ಜೀವನದಲ್ಲಿ ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಲು ಎದೆ ಹಾಲು ಕೊಡುಗೆ ನೀಡುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ. ಸ್ತನ್ಯಪಾನವು ಆರೋಗ್ಯಕರ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಅಗತ್ಯವಾದ ಪೋಷಕಾಂಶಗಳ ಪರಿಪೂರ್ಣ ಸಮತೋಲನವನ್ನು ಒದಗಿಸುತ್ತದೆ. ಎದೆ ಹಾಲಿನ ವಿಶಿಷ್ಟ ಸಂಯೋಜನೆಯು ಇಮ್ಯುನೋಗ್ಲಾಬ್ಯುಲಿನ್ಗಳು, ಪ್ರತಿಕಾಯಗಳು ಮತ್ತು ಇತರ ಜೈವಿಕ ಸಕ್ರಿಯ ಘಟಕಗಳನ್ನು ಒಳಗೊಂಡಿರುತ್ತದೆ. ಅದು ಮಗುವನ್ನು ಸೋಂಕುಗಳು ಮತ್ತು ರೋಗಗಳಿಂದ ರಕ್ಷಿಸುತ್ತದೆ. ಈ ಜೈವಿಕ ಸಕ್ರಿಯ ಘಟಕಗಳು ಪ್ರತಿರಕ್ಷಣಾ ವ್ಯವಸ್ಥೆ,
ಕರುಳಿನ ಸೂಕ್ಷ್ಮಾಣುಜೀವಿ ಮತ್ತು ಮೆದುಳಿನ ಕ್ರಿಯೆಯ ಬೆಳವಣಿಗೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಹಾಲುಣಿಸುವ ಶಿಶುಗಳಿಗೆ ಹೋಲಿಸಿದರೆ ಆಸ್ತಮಾ, ಅಲರ್ಜಿಗಳು, ಉಸಿರಾಟದ ಸೋಂಕುಗಳು, ಕಿವಿ ಸೋಂಕುಗಳು, ಜಠರಗರುಳಿನ ಸೋಂಕುಗಳು, ಟೈಪ್ 1 ಡಯಾಬಿಟಿಸ್ ಮೆಲ್ಲಿಟಸ್, ಲ್ಯೂಕೇಮಿಯಾ, ಲಿಂಫೋಮಾ ಮತ್ತು ಹಾಡ್ಕಿನ್ಸ್ ಕಾಯಿಲೆಯ ಅಪಾಯವು ಕಡಿಮೆಯಾಗಿದೆ ಎಂದು ತೋರಿಸಲಾಗಿದೆ. ಇದಲ್ಲದೆ ಅಧ್ಯಯನಗಳು ಸ್ತನ್ಯಪಾನ ಮತ್ತು ಬಾಲ್ಯದ ಸ್ಥೂಲಕಾಯತೆಯ ಅಪಾಯದ ನಡುವಿನ ಸಂಬಂಧವನ್ನು ಕಂಡುಹಿಡಿದಿದೆ. ವಿಶೇಷವಾಗಿ ಬೆಚ್ಚನೆಯ ವಾತಾವರಣ ಅಥವಾ ಅನಾರೋಗ್ಯದ ಸಮಯದಲ್ಲಿ ಶಿಶುಗಳನ್ನು ಹೈಡ್ರೀಕರಿಸುವಲ್ಲಿ ಎದೆಹಾಲು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಎದೆಹಾಲು ಜಲಸಂಚಯನಕ್ಕೆ ಪರಿಪೂರ್ಣ ದ್ರವವಾಗಿದೆ ಎಂದು ತೋರಿಸಲಾಗಿದೆ, ಏಕೆಂದರೆ ಇದು ಸುಲಭವಾಗಿ ಜೀರ್ಣವಾಗುತ್ತದೆ ಮತ್ತು ಬೆವರುವಿಕೆಯ ಮೂಲಕ ಕಳೆದುಹೋದ ದ್ರವಗಳನ್ನು ಮರುಪೂರಣಗೊಳಿಸಲು ಸಹಾಯ ಮಾಡಲು ಸಾಕಷ್ಟು ನೀರನ್ನು ಹೊಂದಿರುತ್ತದೆ. ಬಿಸಿ ವಾತಾವರಣದಲ್ಲಿ ಹೆಚ್ಚಿದ ಬೆವರುವಿಕೆ ಮತ್ತು ಕಡಿಮೆಯಾದ ದ್ರವ ಸೇವನೆಯಿಂದಾಗಿ ಶಿಶುಗಳು ನಿರ್ಜಲೀಕರಣದ ಅಪಾಯವನ್ನು ಹೊಂದಿರುತ್ತಾರೆ. ಇದು ಶಿಶುಗಳಿಗೆ ಎದೆಹಾಲನ್ನು ಜಲಸಂಚಯನದ ಅತ್ಯಗತ್ಯ ಮೂಲವನ್ನಾಗಿ ಮಾಡುತ್ತದೆ, ಏಕೆಂದರೆ ಇದು ಅವರ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಅವುಗಳನ್ನು ಹೈಡ್ರೀಕರಿಸುತ್ತದೆ. ಎದೆಹಾಲು ಸುಮಾರು 88% ನೀರನ್ನು ಹೊಂದಿರುತ್ತದೆ. ಇದು ಬೇಸಿಗೆಯ ತಿಂಗಳುಗಳಲ್ಲಿಯೂ ಸಹ ಮಗುವಿನ ಜಲಸಂಚಯನ ಅಗತ್ಯಗಳನ್ನು ಪೂರೈಸಲು ಸಾಕಷ್ಟು ಹೆಚ್ಚು. ಇದಲ್ಲದೆ ಶಿಶುವು ಅತಿಸಾರ ಅಥವಾ ವಾಂತಿಯಿಂದ ಅನಾರೋಗ್ಯಕ್ಕೆ ಒಳಗಾದಾಗ ಅವರು ಬಹಳಷ್ಟು ದ್ರವಗಳನ್ನು ಕಳೆದುಕೊಳ್ಳುತ್ತಾರೆ. ಇದು ನಿರ್ಜಲೀಕರಣಕ್ಕೆ ಕಾರಣವಾಗಬಹುದು. ಎದೆಹಾಲು ಶಿಶುಗಳಿಗೆ ಕೇವಲ ಪೋಷಣೆಗಿಂತ ಹೆಚ್ಚು. ಅವರ ಆಹಾರದ ಆದ್ಯತೆಗಳು ಮತ್ತು ರುಚಿಯನ್ನು ಅಭಿವೃದ್ಧಿಪಡಿಸುವಲ್ಲಿ ಇದು ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ತಾಯಿಯ ಆಹಾರದ ಆಧಾರದ ಮೇಲೆ ಎದೆಹಾಲಿನ ರುಚಿ ಬದಲಾಗಬಹುದು. ನಂತರದ ಜೀವನದಲ್ಲಿ ಆಕೆಯ ಮಗು ಏನು ತಿನ್ನಲು ಇಷ್ಟಪಡುತ್ತದೆ ಎಂಬುದರ ಮೇಲೆ ಪ್ರಭಾವ ಬೀರುತ್ತದೆ. ತಾಯಂದಿರು ಸೇವಿಸುವ ಸುವಾಸನೆ ಮತ್ತು ಸುವಾಸನೆಯು ಅವರ ಎದೆಹಾಲಿಗೆ ಹರಡುತ್ತದೆ. ಇದು ತಾಯಿಯ ಆಹಾರ ಪದ್ಧತಿಯನ್ನು ಪ್ರತಿಬಿಂಬಿಸುವ ವಿಶಿಷ್ಟ ಪರಿಮಳವನ್ನು ರಚಿಸುತ್ತದೆ. ಗರ್ಭಾಶಯದಲ್ಲಿರುವಾಗ ಆಮ್ನಿಯೋಟಿಕ್ ದ್ರವ ಮತ್ತು ಜರಾಯು ವರ್ಗಾವಣೆಯ ಮೂಲಕ ಶಿಶುಗಳು ವಿವಿಧ ಅಭಿರುಚಿಗಳಿಗೆ ಒಡ್ಡಿಕೊಳ್ಳುವುದರಿಂದ ಈ ರೂಪಾಂತರವು ಸಂಭವಿಸುತ್ತದೆ. ಆದ್ದರಿಂದ ಅವರು ಜೀವನದ ಆರಂಭದಲ್ಲಿ ನಿರ್ದಿಷ್ಟ ಸುವಾಸನೆಗಳಿಗೆ ಆದ್ಯತೆ ನೀಡುತ್ತಾರೆ. ಗರ್ಭಾವಸ್ಥೆಯಲ್ಲಿ ಮತ್ತು ಹಾಲುಣಿಸುವ ಸಮಯದಲ್ಲಿ ತಮ್ಮ ತಾಯಂದಿರ ಆಹಾರದ ಮೂಲಕ ವಿಭಿನ್ನ ರುಚಿಗಳಿಗೆ ಒಡ್ಡಿಕೊಂಡ ಶಿಶುಗಳು ನಂತರ ಹೊಸ ಆಹಾರಗಳನ್ನು ಸ್ವೀಕರಿಸುವ ಸಾಧ್ಯತೆಯಿದೆ ಎಂದು ಅಧ್ಯಯನಗಳು ತೋರಿಸಿವೆ. ಇತ್ತೀಚಿನ ಅಧ್ಯಯನಗಳ ಪ್ರಕಾರ ಹಾಲುಣಿಸುವ ಶಿಶುಗಳಿಗೆ ಕಿವಿ, ಉಸಿರಾಟ ಮತ್ತು ಜಠರಗರುಳಿನ ಸೋಂಕುಗಳ ಸಂಭವವು ಫಾರ್ಮುಲಾ ಫೀಡ್ ಶಿಶುಗಳಿಗಿಂತ ಕಡಿಮೆಯಾಗಿದೆ. ಎದೆ ಹಾಲಿನಲ್ಲಿರುವ ಪ್ರತಿಕಾಯಗಳು ರೋಗಗಳನ್ನು ಉಂಟುಮಾಡುವ ವೈರಸ್ಗಳು ಮತ್ತು ಬ್ಯಾಕ್ಟೀರಿಯಾಗಳ ಮೇಲೆ ದಾಳಿ ಮಾಡುವ ಮೂಲಕ ಶಿಶುಗಳನ್ನು ಸೋಂಕಿನಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಎದೆಹಾಲಿನಲ್ಲಿ ಲ್ಯೂಕೋಸೈಟ್ಸ್ ಎಂಬ ಬಿಳಿ ರಕ್ತ ಕಣಗಳಿವೆ. ಅದು ಮಗುವಿಗೆ ರೋಗನಿರೋಧಕ ಶಕ್ತಿಯನ್ನು ನೀಡುತ್ತದೆ. ಈ ಜೀವಕೋಶಗಳು ನ್ಯೂಮೋನಿಯಾ, ಬ್ರಾಂಕೈಟಿಸ್ ಮತ್ತು ಮೆನಿಂಜೈಟಿಸ್ನಂತಹ ಸೋಂಕುಗಳನ್ನು ಉಂಟುಮಾಡುವ ಹಾನಿಕಾರಕ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಪ್ರತಿಕಾಯಗಳು ಮತ್ತು ಪ್ರತಿರಕ್ಷಣಾ ಉತ್ತೇಜಿಸುವ ಕೋಶಗಳನ್ನು ಒಳಗೊಂಡಿರುವ ಜೊತೆಗೆ ಎದೆ ಹಾಲು ಶಿಶುಗಳಲ್ಲಿ ಆರೋಗ್ಯಕರ ಕರುಳಿನ ಸಸ್ಯವನ್ನು ಉತ್ತೇಜಿಸುವ ಪ್ರಿಬಯಾಟಿಕ್ಗಳನ್ನು ಸಹ ಹೊಂದಿದೆ. ಈ ಆರೋಗ್ಯಕರ ಕರುಳಿನ ಸಸ್ಯವು ಖಲ್ಲಿ ಅಥವಾ ಸಾಲ್ಮೊನೆಲ್ಲಾ ನಂತಹ ಹಾನಿಕಾರಕ ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವ ಅತಿಸಾರವನ್ನು ತಡೆಯಲು ಸಹಾಯ ಮಾಡುತ್ತದೆ. ಎದೆ ಹಾಲು ಅದರ ಅಗತ್ಯ ಪೋಷಕಾಂಶಗಳು ಮತ್ತು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ. ಆದರೆ ಇತ್ತೀಚಿನ ಅಧ್ಯಯನಗಳು ಹೊಸ ಸಂಭಾವ್ಯ ಪ್ರಯೋಜನವನ್ನು ಬಹಿರಂಗಪಡಿಸಿವೆ. ಕಾಂಡಕೋಶಗಳ ಉಪಸ್ಥಿತಿ. ಸ್ಟೆಮ್ ಸೆಲ್ಗಳು ವಿಭಿನ್ನ ಕೋಶಗಳಾಗಿದ್ದು ಅವು ವಿವಿಧ ರೀತಿಯ ಅಂಗಾಂಶಗಳಾಗಿ ಬೆಳೆಯಬಹುದು. ವೈದ್ಯಕೀಯ ಸಂಶೋಧನೆ ಮತ್ತು ಚಿಕಿತ್ಸೆಗಳಲ್ಲಿ ಅವುಗಳನ್ನು ಮೌಲ್ಯಯುತವಾಗಿಸುತ್ತದೆ. ಹಿಂದಿನ ಸಂಶೋಧನೆಯು ಎದೆ ಹಾಲಿನಲ್ಲಿ ಕಾಂಡಕೋಶಗಳನ್ನು ಕಂಡುಕೊಂಡಿದ್ದರೂ ಅವುಗಳ ಸಂಭಾವ್ಯ ಚಿಕಿತ್ಸಕ ಪ್ರಯೋಜನಗಳನ್ನು ಈಗ ಅನ್ವೇಷಿಸಲಾಗುತ್ತಿದೆ. ವೆಸ್ಟರ್ನ್ ಆಸ್ಟ್ರೇಲಿಯಾ ವಿಶ್ವವಿದ್ಯಾನಿಲಯದ ಸಂಶೋಧಕರು ನಡೆಸಿದ ಒಂದು ಅಧ್ಯಯನವು ಎದೆ ಹಾಲಿನಿಂದ ಪ್ರತ್ಯೇಕಿಸಲಾದ ಮಾನವ ಕಾಂಡಕೋಶಗಳನ್ನು ಮಲ್ಟಿಪಲ್ ಸ್ಕ್ಲೆರೋಸಿಸ್ ಮೆಸ್ ಚಿಕಿತ್ಸೆಗೆ ಸಂಭಾವ್ಯವಾಗಿ ಬಳಸಬಹುದೆಂದು ಕಂಡುಹಿಡಿದಿದೆ. ಮೆಸ್ ಎಂಬುದು ಸ್ವಯಂ ನಿರೋಧಕ ಕಾಯಿಲೆಯಾಗಿದ್ದು ಇದು ಕೇಂದ್ರ ನರಮಂಡಲದ ಮೇಲೆ ಪರಿಣಾಮ ಬೀರುತ್ತದೆ. ಆಯಾಸ, ನಡೆಯಲು ತೊಂದರೆ ಮತ್ತು ದೃಷ್ಟಿ ಸಮಸ್ಯೆಗಳಂತಹ ರೋಗಲಕ್ಷಣಗಳನ್ನು ಉಂಟುಮಾಡುತ್ತದೆ. ಪ್ರಯೋಗಾಲಯ ಪರೀಕ್ಷೆಗಳಲ್ಲಿ ಮೆಸ್ಗೆ ಸಂಬಂಧಿಸಿದ ಉರಿಯೂತವನ್ನು ಕಡಿಮೆ ಮಾಡಲು ಈ ಕಾಂಡಕೋಶಗಳು ಸಮರ್ಥವಾಗಿವೆ ಎಂದು ಸಂಶೋಧಕರು ಕಂಡುಹಿಡಿದಿದ್ದಾರೆ. ಸ್ತನ್ಯಪಾನವು ಸಾಮಾನ್ಯವಾಗಿ ತಾಯಿ ಮತ್ತು ಮಗುವಿಗೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ.
ಸ್ತನ್ಯಪಾನವು ತಾಯಂದಿರಿಗೆ ಒದಗಿಸುವ ಅತ್ಯಂತ ಗಮನಾರ್ಹ ಪ್ರಯೋಜನವೆಂದರೆ ಗರ್ಭಧಾರಣೆಯ ನಂತರದ ತೂಕ ನಷ್ಟ. ಎದೆ ಹಾಲು ಹೆಚ್ಚುವರಿ ಕ್ಯಾಲೋರಿಗಳನ್ನು ಸುಡುವಲ್ಲಿ ಸಹಾಯ ಮಾಡುತ್ತದೆ. ಇದು ದೇಹದ ಕೊಬ್ಬನ್ನು ಆರೋಗ್ಯಕರ ಮತ್ತು ಕ್ರಮೇಣ ಕಡಿಮೆ ಮಾಡಲು ಕಾರಣವಾಗುತ್ತದೆ. ಮಹಿಳೆ ಹಾಲುಣಿಸುವಾಗ ಆಕೆಯ ದೇಹವು ಹಾಲಿನ ಉತ್ಪಾದನೆಯನ್ನು ಉತ್ತೇಜಿಸುವ ಪ್ರೊಲ್ಯಾಕ್ಟಿನ್ ಮತ್ತು ಆಕ್ಸಿಟೋಸಿನ್ನಂತಹ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತದೆ. ಪ್ರೊಲ್ಯಾಕ್ಟಿನ್ ಹಸಿವನ್ನು ನಿಗ್ರಹಿಸಲು ಸಹಾಯ ಮಾಡುತ್ತದೆ, ಆದರೆ ಆಕ್ಸಿಟೋಸಿನ್ ವಿಶ್ರಾಂತಿಯನ್ನು ಉತ್ತೇಜಿಸುತ್ತದೆ. ಇದು ಅಂತಿಮವಾಗಿ ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಕಡಿಮೆ ಒತ್ತಡದ ಮಟ್ಟವು ಕಾರ್ಟಿಸೋಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಇದು ಹೊಟ್ಟೆಯ ಪ್ರದೇಶದ ಸುತ್ತಲೂ ಕೊಬ್ಬನ್ನು ಸಂಗ್ರಹಿಸಲು ಕಾರಣವಾಗಿದೆ. ಇದಲ್ಲದೆ ಹಾಲುಣಿಸುವ ತಾಯಂದಿರು ದಿನಕ್ಕೆ 300-500 ಕ್ಯಾಲೋರಿಗಳನ್ನು ಸುಡುತ್ತಾರೆ, ಏಕೆಂದರೆ ಎದೆ ಹಾಲು ಉತ್ಪಾದಿಸಲು ದೇಹದಿಂದ ಶಕ್ತಿಯ ಅಗತ್ಯವಿರುತ್ತದೆ. ಈ ಕ್ಯಾಲೋರಿಯ ಸುಡುವ ಪರಿಣಾಮವು ತಾಯಿ ವಿಶ್ರಾಂತಿ ಪಡೆಯುತ್ತಿರುವಾಗ ಅಥವಾ ಮಲಗಿರುವಾಗಲೂ ಇರುತ್ತದೆ. ನವಜಾತ ಶಿಶುಗಳಿಗೆ ಎದೆ ಹಾಲು ಅತ್ಯಂತ ನೈಸರ್ಗಿಕ ಮತ್ತು ಆರೋಗ್ಯಕರ ಪೋಷಣೆಯ ಮೂಲವಾಗಿದೆ. ಆದಾಗ್ಯೂ ಇದು ಶಿಶುಗಳಿಗೆ ಮಾತ್ರವಲ್ಲದೆ ಪರಿಸರ ಸ್ನೇಹಿಯಾಗಿದೆ. ಫಾರ್ಮುಲಾ ಹಾಲಿನ ಉತ್ಪಾದನೆಗೆ ಹೋಲಿಸಿದರೆ ಎದೆ ಹಾಲು ಕಡಿಮೆ ಪರಿಸರ ಪ್ರಭಾವವನ್ನು ಹೊಂದಿದೆ. ಫಾರ್ಮುಲಾ ಉತ್ಪಾದನೆಯು ನೀರು, ಶಕ್ತಿ, ಕಚ್ಚಾ ವಸ್ತುಗಳು ಮತ್ತು ಸಾರಿಗೆಯಂತಹ ಗಮನಾರ್ಹ ಪ್ರಮಾಣದ ಸಂಪನ್ಮೂಲಗಳನ್ನು ಒಳಗೊಂಡಿರುತ್ತದೆ. ಹಾಲಿನ ಸೂತ್ರವನ್ನು ಉತ್ಪಾದಿಸುವ ಪ್ರಕ್ರಿಯೆಯು ಪರಿಸರದ ಮೇಲೆ ಹಾನಿಕಾರಕ ಪರಿಣಾಮಗಳನ್ನು ಉಂಟುಮಾಡುವ ದೊಡ್ಡ ಪ್ರಮಾಣದ ನೀರಿನ ಅಗತ್ಯವಿರುತ್ತದೆ. ಹೆಚ್ಚುವರಿಯಾಗಿ, ಉತ್ಪಾದನಾ ಪ್ರಕ್ರಿಯೆಯು ಶಕ್ತಿಯ ಬಳಕೆಯನ್ನು ಒಳಗೊಳ್ಳುತ್ತದೆ. ಇದು ಹವಾಮಾನ ಬದಲಾವಣೆಗೆ ಕಾರಣವಾಗುವ ಹಸಿರುಮನೆ ಅನಿಲ ಹೊರಸೂಸುವಿಕೆಗೆ ಕೊಡುಗೆ ನೀಡುತ್ತದೆ. ಮತ್ತೊಂದೆಡೆ, ಎದೆ ಹಾಲು ಉತ್ಪಾದನೆಗೆ ಯಾವುದೇ ಶಕ್ತಿ ಅಥವಾ ಕಚ್ಚಾ ವಸ್ತುಗಳ ಅಗತ್ಯವಿರುವುದಿಲ್ಲ ಅಥವಾ ಶೂನ್ಯ ಇಂಗಾಲದ ಹೆಜ್ಜೆಗುರುತನ್ನು ಉಂಟುಮಾಡುವ ಹಸಿರುಮನೆ ಅನಿಲಗಳನ್ನು ಹೊರಸೂಸುವುದಿಲ್ಲ. ಸ್ತನ್ಯಪಾನದ ಮತ್ತೊಂದು ಪ್ರಯೋಜನವೆಂದರೆ ಕಾರ್ಖಾನೆಗಳಿಂದ ಅಂಗಡಿಗಳಿಗೆ ಅಥವಾ ವೈಯಕ್ತಿಕ ಗ್ರಾಹಕರಿಗೆ ಸಾರಿಗೆ ಅಗತ್ಯವಿರುವ ಸೂತ್ರದ ಉತ್ಪನ್ನಗಳಿಗೆ ಹೋಲಿಸಿದರೆ ಅದರ ವಿತರಣೆಯೊಂದಿಗೆ ಯಾವುದೇ ಸಾರಿಗೆ ವೆಚ್ಚಗಳಿಲ್ಲ. ಎದೆ ಹಾಲು ಶಿಶುಗಳಿಗೆ ನೈಸರ್ಗಿಕ ಮತ್ತು ಪೌಷ್ಟಿಕ ಆಹಾರವಾಗಿದೆ. ಪ್ರೋಟೀನ್ಗಳು, ಕೊಬ್ಬುಗಳು, ಕಾರ್ಬೋಹೈಡ್ರೇಟ್ಗಳು, ವಿಟಮಿನ್ಗಳು ಮತ್ತು ಖನಿಜಗಳು ಸೇರಿದಂತೆ ಮಗುವಿನ ಬೆಳವಣಿಗೆ ಮತ್ತು ಬೆಳವಣಿಗೆಗೆ ಅಗತ್ಯವಿರುವ ಎಲ್ಲಾ ಪೋಷಕಾಂಶಗಳನ್ನು ಇದು ಒಳಗೊಂಡಿದೆ. ಎದೆ ಹಾಲು ಸೋಂಕುಗಳು ಮತ್ತು ರೋಗಗಳಿಂದ ಶಿಶುಗಳನ್ನು ರಕ್ಷಿಸಲು ಸಹಾಯ ಮಾಡುವ ಪ್ರತಿಕಾಯಗಳನ್ನು ಸಹ ಹೊಂದಿದೆ. ಎದೆ ಹಾಲಿನ ಒಂದು ದೊಡ್ಡ ಪ್ರಯೋಜನವೆಂದರೆ ಅದರ ಸುಲಭ ಲಭ್ಯತೆ. ನೀರಿನೊಂದಿಗೆ ಪುಡಿಯನ್ನು ಬೆರೆಸಿ ಕೈಯಾರೆ ಖರೀದಿಸುವ ಅಥವಾ ತಯಾರಿಸಬೇಕಾದ ಫಾರ್ಮುಲಾ ಹಾಲಿನಂತಲ್ಲದೆ, ಮಗುವಿಗೆ ಅಗತ್ಯವಿರುವಾಗ ಎದೆ ಹಾಲು ಸುಲಭವಾಗಿ ಲಭ್ಯವಿರುತ್ತದೆ. ತಾಯಂದಿರು ಫೀಡಿಂಗ್ ಬಾಟಲಿಗಳನ್ನು ಕೊಂಡೊಯ್ಯುವ ಅಥವಾ ದೇಹದ ಉಷ್ಣಾಂಶದಲ್ಲಿ ಹಾಲನ್ನು ಬಿಸಿ ಮಾಡುವ ಬಗ್ಗೆ ಚಿಂತಿಸಬೇಕಾಗಿಲ್ಲ. ಎದೆ ಹಾಲಿನ ಮತ್ತೊಂದು ಗಮನಾರ್ಹ ಪ್ರಯೋಜನವೆಂದರೆ ಅದರ ತೊಂದರೆ ಮುಕ್ತ ಸ್ವಭಾವ. ಮಾಲಿನ್ಯ ಅಥವಾ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಪ್ಪಿಸಲು ಆರೋಗ್ಯಕರ ಪರಿಸ್ಥಿತಿಗಳಲ್ಲಿ ತಯಾರಿಕೆ ಮತ್ತು ಬಾಟಲಿಗಳು ಮತ್ತು ಉಪಕರಣಗಳ ಕ್ರಿಮಿನಾಶಕವನ್ನು ಬಳಸುವ ಸೂತ್ರದ ಫೀಡ್ಗಳಂತಲ್ಲದೆ, ಎದೆ ಹಾಲಿಗೆ ಅಂತಹ ತಯಾರಿಕೆ ಅಥವಾ ಕ್ರಿಮಿನಾಶಕ ಅಗತ್ಯವಿಲ್ಲ. ಹಲವಾರು ಪೌಷ್ಟಿಕಾಂಶದ ಪ್ರಯೋಜನಗಳಿಂದಾಗಿ ಎದೆ ಹಾಲು ಶಿಶುಗಳಿಗೆ ಸೂಕ್ತವಾದ ಆಹಾರವೆಂದು ವ್ಯಾಪಕವಾಗಿ ಗುರುತಿಸಲ್ಪಟ್ಟಿದೆ. ಆದಾಗ್ಯೂ, ಇತ್ತೀಚಿನ ಸಂಶೋಧನೆಯು ಎದೆ ಹಾಲಿನಲ್ಲಿ ತಾಯಿಯ ಪರಿಸರಕ್ಕೆ ನಿರ್ದಿಷ್ಟವಾದ ಪ್ರತಿಕಾಯಗಳನ್ನು ಸಹ ಹೊಂದಿದೆ ಎಂದು ಬಹಿರಂಗಪಡಿಸಿದೆ. ಈ ಪ್ರತಿಕಾಯಗಳು ಮಗುವಿಗೆ ಅವರ ನಿರ್ದಿಷ್ಟ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ರೋಗಗಳ ವಿರುದ್ಧ ಸ್ಥಳೀಯ ರಕ್ಷಣೆ ನೀಡುತ್ತದೆ. ತಾಯಿಯು ಸಾಂಕ್ರಾಮಿಕ ಏಜೆಂಟ್ಗೆ ಒಡ್ಡಿಕೊಂಡಾಗ ಅವಳ ಪ್ರತಿರಕ್ಷಣಾ ವ್ಯವಸ್ಥೆಯು ಅದರ ವಿರುದ್ಧ ನಿರ್ದಿಷ್ಟ ಪ್ರತಿಕಾಯಗಳನ್ನು ಉತ್ಪಾದಿಸುತ್ತದೆ. ಈ ಪ್ರತಿಕಾಯಗಳು ನಂತರ ಎದೆ ಹಾಲಿನ ಮೂಲಕ ಅವಳ ಮಗುವಿಗೆ ರವಾನಿಸಲಾಗುತ್ತದೆ. ಈ ಪ್ರಕ್ರಿಯೆಯು ಮಗುವಿಗೆ ಅವರ ಸ್ಥಳೀಯ ಪರಿಸರದಲ್ಲಿ ಪ್ರಚಲಿತದಲ್ಲಿರುವ ಸೋಂಕುಗಳ ವಿರುದ್ಧ ನಿಷ್ಕ್ರಿಯ ಪ್ರತಿರಕ್ಷೆಯನ್ನು ಒದಗಿಸುತ್ತದೆ. ಜೊತೆಗೆ, ಎದೆ ಹಾಲಿನಲ್ಲಿ ಬಿಳಿ ರಕ್ತ ಕಣಗಳು ಮತ್ತು ಸೈಟೋಕಿನ್ಗಳು ಸಹ ಮಗುವಿನ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ತಾಯಿಯ ಹಾಲಿನಿಂದ ಒದಗಿಸಲಾದ ಈ ಸ್ಥಳೀಯ ರಕ್ಷಣೆಯು ವಿಶೇಷವಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಆರೋಗ್ಯ ರಕ್ಷಣೆಗೆ ಪ್ರವೇಶವನ್ನು ಸೀಮಿತಗೊಳಿಸಬಹುದು. ಎದೆ ಹಾಲು ಶಿಶುಗಳಿಗೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ ಎಂದು ತಿಳಿದುಬಂದಿದೆ ಮತ್ತು ಇತ್ತೀಚಿನ ಅಧ್ಯಯನಗಳು ಇದನ್ನು ಸಣ್ಣ ಚರ್ಮದ ಕಿರಿಕಿರಿಗಳಿಗೆ ನೈಸರ್ಗಿಕ ಪರಿಹಾರವಾಗಿ ಬಳಸಬಹುದು ಎಂದು ಕಂಡುಹಿಡಿದಿದೆ. ಶಿಶುಗಳಲ್ಲಿನ ಸಾಮಾನ್ಯ ಚರ್ಮದ ಸ್ಥಿತಿಗಳಲ್ಲಿ ಡಯಾಪರ್ ರ್ಯಾಶ್ ಆಗಿದೆ. ಇದು ಅಸ್ವಸ್ಥತೆ ಮತ್ತು ಕಿರಿಕಿರಿಯನ್ನು ಉಂಟುಮಾಡಬಹುದು. ಎದೆ ಹಾಲಿನಲ್ಲಿ ಪ್ರತಿಕಾಯಗಳು, ಜೀವಸತ್ವಗಳು, ಖನಿಜಗಳು ಮತ್ತು ಇತರ ಪೋಷಕಾಂಶಗಳು ಪೀಡಿತ ಪ್ರದೇಶವನ್ನು ಶಮನಗೊಳಿಸಲು ಮತ್ತು ಗುಣಪಡಿಸಲು ಸಹಾಯ ಮಾಡುತ್ತದೆ.
ಕಿರಿಕಿರಿಯುಂಟು ಮಾಡುವ ಚರ್ಮಕ್ಕೆ ನೇರವಾಗಿ ಅನ್ವಯಿಸಿದಾಗ ಎದೆ ಹಾಲು ನೈಸರ್ಗಿಕ ಮಾಯಿಶ್ಚರೈಸರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಇದು ಉರಿಯೂತ ಮತ್ತು ಕೆಂಪು ಬಣ್ಣವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಎದೆ ಹಾಲಿನಲ್ಲಿ ಲಾರಿಕ್ ಆಮ್ಲದ ಉಪಸ್ಥಿತಿಯು ಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುವ ಹಾನಿಕಾರಕ ಬ್ಯಾಕ್ಟೀರಿಯಾಗಳ ವಿರುದ್ಧ ಬ್ಯಾಕ್ಟೀರಿಯಾದ ರಕ್ಷಣೆಯನ್ನು ಒದಗಿಸುತ್ತದೆ. ಹೆಚ್ಚುವರಿಯಾಗಿ ಎದೆ ಹಾಲು ಸೈಟೋಕಿನ್ಗಳನ್ನು ಹೊಂದಿರುತ್ತದೆ. ಇದು ಜೀವಕೋಶದ ಬೆಳವಣಿಗೆಯನ್ನು ಉತ್ತೇಜಿಸುವ ಮೂಲಕ ಮತ್ತು ಅಂಗಾಂಶ ದುರಸ್ತಿ ಮಾಡುವ ಮೂಲಕ ಗುಣಪಡಿಸುವಿಕೆಯನ್ನು ಉತ್ತೇಜಿಸುತ್ತದೆ. ಇದಲ್ಲದೆ ಡೈಪರ್ ರಾಶ್ನಂತಹ ಸಣ್ಣ ಚರ್ಮದ ಕಿರಿಕಿರಿಗಳಿಗೆ ಪರಿಹಾರವಾಗಿ ಎದೆ ಹಾಲನ್ನು ಬಳಸುವುದರಿಂದ ರಾಸಾಯನಿಕ ಆಧಾರಿತ ಉತ್ಪನ್ನಗಳೊಂದಿಗೆ ಯಾವುದೇ ಅಡ್ಡಪರಿಣಾಮಗಳು ಅಥವಾ ಅಪಾಯಗಳಿಲ್ಲ. ಸ್ತನ್ಯಪಾನವು ತಾಯ್ತನದ ಅತ್ಯಗತ್ಯ ಅಂಶವಾಗಿದೆ. ಇದು ಮಗುವಿಗೆ ಮತ್ತು ತಾಯಿ ಇಬ್ಬರಿಗೂ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ. ಆದಾಗ್ಯೂ ಕೆಲಸದ ಬದ್ಧತೆಗಳು, ವೈದ್ಯಕೀಯ ಪರಿಸ್ಥಿತಿಗಳು ಅಥವಾ ವೈಯಕ್ತಿಕ ಆದ್ಯತೆಗಳಂತಹ ವಿವಿಧ ಕಾರಣಗಳಿಂದಾಗಿ ಎಲ್ಲಾ ತಾಯಂದಿರು ತಮ್ಮ ಶಿಶುಗಳಿಗೆ ಪ್ರತ್ಯೇಕವಾಗಿ ಹಾಲುಣಿಸಲು ಸಾಧ್ಯವಿಲ್ಲ. ಇಲ್ಲಿಯೇ ವ್ಯಕ್ತಪಡಿಸಿದ ಎದೆ ಹಾಲು ಸೂಕ್ತವಾಗಿ ಬರುತ್ತದೆ, ಏಕೆಂದರೆ ಇದು ತಾಯಂದಿರು ತಮ್ಮ ಮಕ್ಕಳನ್ನು ದೂರವಿದ್ದಾಗಲೂ ಪೋಷಣೆಯೊಂದಿಗೆ ಮುಂದುವರಿಸಲು ಅನುವು ಮಾಡಿಕೊಡುತ್ತದೆ. ಎದೆ ಹಾಲನ್ನು ವ್ಯಕ್ತಪಡಿಸುವುದು ಪಂಪ್ ಅಥವಾ ಹ್ಯಾಂಡ್ ಎಕ್ಸ್ಪ್ರೆಷನ್ ಅನ್ನು ಬಳಸಿಕೊಂಡು ಸ್ತನಗಳಿಂದ ಹಾಲನ್ನು ತೆಗೆದುಹಾಕುವುದನ್ನು ಒಳಗೊಂಡಿರುತ್ತದೆ ಮತ್ತು ನಂತರದ ಬಳಕೆಗಾಗಿ ಅದನ್ನು ಶುದ್ಧವಾದ ಪಾತ್ರೆಯಲ್ಲಿ ಸಂಗ್ರಹಿಸುತ್ತದೆ. ಶೇಖರಿಸಿದ ಹಾಲನ್ನು ರೆಫ್ರಿಜರೇಟೆಡ್ ಅಥವಾ ಫ್ರೀಜ್ ಮಾಡಬಹುದು. ಅದನ್ನು ಬಳಸುವ ಮೊದಲು ಎಷ್ಟು ಸಮಯದವರೆಗೆ ಇಡಲಾಗುತ್ತದೆ? ತಮ್ಮ ಹಾಲನ್ನು ವ್ಯಕ್ತಪಡಿಸುವ ತಾಯಂದಿರು ಮಗುವಿನ ಆರೋಗ್ಯ ಮತ್ತು ಪೋಷಣೆಯ ಅಗತ್ಯಗಳನ್ನು ಪೂರೈಸುವ ಬಗ್ಗೆ ಚಿಂತಿಸದೆ, ಅವರು ಕೆಲಸದಲ್ಲಿರುವಾಗ ಅಥವಾ ಕೆಲಸದಲ್ಲಿದ್ದಾಗ ಮಗುವಿಗೆ ಹಾಲುಣಿಸಲು ಆರೈಕೆ ಮಾಡುವವರು ಅಥವಾ ಕುಟುಂಬದ ಸದಸ್ಯರೊಂದಿಗೆ ಬಿಡಬಹುದು. ಎದೆ ಹಾಲು ಕೊಬ್ಬು, ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳ ಆದರ್ಶ ಸಮತೋಲನವನ್ನು ಒದಗಿಸುವುದಲ್ಲದೆ ಎದೆ ಹಾಲು ಮಗುವಿನ ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಶಿಶುಗಳು ಇನ್ನೂ ತಮ್ಮ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗದಿದ್ದಾಗ ಜೀವನದ ಮೊದಲ ಕೆಲವು ವಾರಗಳಲ್ಲಿ ಇದು ಮುಖ್ಯವಾಗಿದೆ. ಎದೆಹಾಲಿನ ತಾಪಮಾನವನ್ನು ನಿಯಂತ್ರಿಸುವ ಗುಣಲಕ್ಷಣಗಳು ಅದರ ಹೆಚ್ಚಿನ ಕೊಬ್ಬಿನಂಶದ ಕಾರಣದಿಂದಾಗಿರುತ್ತವೆ. ಕೊಬ್ಬು ಅವಾಹಕವಾಗಿ ಕಾರ್ಯನಿರ್ವಹಿಸುತ್ತದೆ. ಮಗುವಿನ ಚರ್ಮದ ಹತ್ತಿರ ಶಾಖವನ್ನು ಹಿಡಿದಿಟ್ಟುಕೊಳ್ಳುವ ಮೂಲಕ ಬೆಚ್ಚಗಾಗಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ ಎದೆ ಹಾಲು ರೋಗನಿರೋಧಕ ಕೋಶಗಳನ್ನು ಹೊಂದಿರುತ್ತದೆ. ಅದು ಜ್ವರ ಅಥವಾ ದೇಹದ ಉಷ್ಣಾಂಶದಲ್ಲಿ ಇತರ ಬದಲಾವಣೆಗಳನ್ನು ಉಂಟುಮಾಡುವ ಸೋಂಕುಗಳ ವಿರುದ್ಧ ಹೋರಾಡುತ್ತದೆ. ಈ ಜೀವಕೋಶಗಳು ಮಗುವಿನ ಆಂತರಿಕ ಥರ್ಮೋಸ್ಟಾಟ್ ಅನ್ನು ನಿಯಂತ್ರಿಸುವಾಗ ಅನಾರೋಗ್ಯದಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಸ್ತನ್ಯಪಾನವು ತಾಯಿ ಮತ್ತು ಮಗುವಿಗೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ. ಎದೆ ಹಾಲು ಶಿಶುಗಳಲ್ಲಿ ಆರೋಗ್ಯಕರ ದವಡೆ ಮತ್ತು ಮುಖದ ಸ್ನಾಯುಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಎಂದು ಸಂಶೋಧಕರು ಕಂಡುಕೊಂಡಿದ್ದಾರೆ. ಹಾಲುಣಿಸುವ ಕ್ರಿಯೆಯು ಮಗುವಿಗೆ ನೇರವಾಗಿ ಮೊಲೆತೊಟ್ಟುಗಳ ಮೇಲೆ ಹಾಲುಣಿಸುವ ಅಗತ್ಯವಿರುತ್ತದೆ. ಇದು ಅವರ ಮುಖದ ಸ್ನಾಯುಗಳನ್ನು ವ್ಯಾಯಾಮ ಮಾಡುತ್ತದೆ. ಮಗುವಿನ ಬೆಳವಣಿಗೆ ಮತ್ತು ಬೆಳವಣಿಗೆಗೆ ಅಗತ್ಯವಾದ ಹಲವಾರು ಪೋಷಕಾಂಶಗಳನ್ನು ಎದೆ ಹಾಲು ಒಳಗೊಂಡಿದೆ. ಇದು ಪ್ರೋಟೀನ್, ಜೀವಸತ್ವಗಳು, ಖನಿಜಗಳು ಮತ್ತು ಪ್ರತಿಕಾಯಗಳಲ್ಲಿ ಸಮೃದ್ಧವಾಗಿದೆ. ಇದು ಮಗುವಿನ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸ್ತನ್ಯಪಾನವು ಆಕ್ಸಿಟೋಸಿನ್ನಂತಹ ಹಾರ್ಮೋನುಗಳ ಬಿಡುಗಡೆಯನ್ನು ಉತ್ತೇಜಿಸುತ್ತದೆ. ಇದು ತಾಯಿ ಮತ್ತು ಮಗುವನ್ನು ಶಮನಗೊಳಿಸಲು ಸಹಾಯ ಮಾಡುತ್ತದೆ. ಹಾಲುಣಿಸುವ ಸಮಯದಲ್ಲಿ ಹೀರುವ ಚಲನೆಯು ಮಗುವಿನ ಮುಖ ಮತ್ತು ದವಡೆಯ ಸ್ನಾಯುಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ. ಇದು ನಂತರದ ಜೀವನದಲ್ಲಿ ಉತ್ತಮ ಮೌಖಿಕ ಆರೋಗ್ಯಕ್ಕೆ ಕೊಡುಗೆ ನೀಡುತ್ತದೆ, ಏಕೆಂದರೆ ಬಲವಾದ ದವಡೆಯ ಸ್ನಾಯುಗಳು ಚೂಯಿಂಗ್ ಮತ್ತು ಮಾತಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಕೆಲವು ಬಾಲ್ಯದ ಕ್ಯಾನ್ಸರ್ಗಳ ವಿರುದ್ಧ ರಕ್ಷಣೆ ಸೇರಿದಂತೆ ಶಿಶುಗಳಿಗೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಎದೆ ಹಾಲು ಒದಗಿಸುತ್ತದೆ. ಹಾಲುಣಿಸುವ ಶಿಶುಗಳಿಗೆ ಹೋಲಿಸಿದರೆ ಲ್ಯೂಕೇಮಿಯಾ ಮತ್ತು ಇತರ ರೀತಿಯ ಕ್ಯಾನ್ಸರ್ ಬರುವ ಅಪಾಯ ಕಡಿಮೆ ಎಂದು ಸಂಶೋಧನೆ ತೋರಿಸಿದೆ. ಎದೆ ಹಾಲಿನಲ್ಲಿ ಕಂಡುಬರುವ ಪ್ರತಿಕಾಯಗಳು ಮತ್ತು ರೋಗನಿರೋಧಕ ಉತ್ತೇಜಿಸುವ ಅಂಶಗಳು ಈ ರೋಗಗಳ ಅಪಾಯವನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಎಂದು ನಂಬಲಾಗಿದೆ. ಜರ್ನಲ್ ಆಫ್ ಪೀಡಿಯಾಟ್ರಿಕ್ಸ್ನಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ಕನಿಷ್ಠ 6 ತಿಂಗಳ ಕಾಲ ಹಾಲುಣಿಸುವಿಕೆಯು ಬಾಲ್ಯದ ರಕ್ತ ಕ್ಯಾನ್ಸರ್ ಅಪಾಯವನ್ನು 19% ಕಡಿಮೆಗೊಳಿಸುತ್ತದೆ. ಇದು ಎಂದಿಗೂ ಎದೆಹಾಲು ಸೇವಿಸದ ಅಥವಾ 6 ತಿಂಗಳಿಗಿಂತ ಕಡಿಮೆ ಹಾಲುಣಿಸುವವರಿಗೆ ಹೋಲಿಸಿದರೆ. ಮತ್ತೊಂದು ಅಧ್ಯಯನವು 12 ತಿಂಗಳುಗಳಿಗಿಂತ ಹೆಚ್ಚು ಕಾಲ ಹಾಲುಣಿಸುವಿಕೆಯು ಬಾಲ್ಯದ ಕ್ಯಾನ್ಸರ್ನ ಮತ್ತೊಂದು ವಿಧವಾದ ಲಿಂಫೋಮಾಗಳನ್ನು ಅಭಿವೃದ್ಧಿಪಡಿಸುವ ಅಪಾಯದಲ್ಲಿ 30% ನಷ್ಟು ಕಡಿತದೊಂದಿಗೆ ಸಂಬಂಧಿಸಿದೆ ಎಂದು ಕಂಡುಹಿಡಿದಿದೆ.
ಸ್ತನ್ಯಪಾನವು ಕೆಲವು ರೋಗಗಳ ವಿರುದ್ಧ ರೋಗನಿರೋಧಕ ಶಕ್ತಿ ಮತ್ತು ರಕ್ಷಣೆಯನ್ನು ಒದಗಿಸುವುದು ಮಾತ್ರವಲ್ಲದೆ ಶಿಶುಗಳಲ್ಲಿ ಆರೋಗ್ಯಕರ ಬೆಳವಣಿಗೆ ಮತ್ತು ಬೆಳವಣಿಗೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಎದೆ ಹಾಲು ಶಿಶುಗಳಿಗೆ ಪರಿಪೂರ್ಣ ಆಹಾರವಾಗಿದೆ. ಆರೋಗ್ಯಕರ ಬೆಳವಣಿಗೆಯನ್ನು ಬೆಂಬಲಿಸಲು ಅಗತ್ಯವಿರುವ ಎಲ್ಲಾ ಪೋಷಕಾಂಶಗಳು ಮತ್ತು ಪ್ರತಿಕಾಯಗಳನ್ನು ಒದಗಿಸುತ್ತದೆ. ಇದು ಪ್ರೋಬಯಾಟಿಕ್ಗಳನ್ನು ಸಹ ಒಳಗೊಂಡಿದೆ. ಇದು ಶಿಶುಗಳಲ್ಲಿ ಬಲವಾದ ಜೀರ್ಣಾಂಗ ವ್ಯವಸ್ಥೆಯನ್ನು ನಿರ್ಮಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಈ ಸ್ನೇಹಿ ಬ್ಯಾಕ್ಟೀರಿಯಾಗಳು ಉದರಶೂಲೆ, ಅತಿಸಾರ ಮತ್ತು ಮಲಬದ್ಧತೆಯಂತಹ ವಿವಿಧ ಜೀರ್ಣಕಾರಿ ಸಮಸ್ಯೆಗಳನ್ನು ತಡೆಗಟ್ಟಲು ಮತ್ತು ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ. ಪ್ರೋಬಯಾಟಿಕ್ಗಳು ಕರುಳನ್ನು ವಸಾಹತುವನ್ನಾಗಿ ಮಾಡುವ ಮತ್ತು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುವ ಲೈವ್ ಸೂಕ್ಷ್ಮಜೀವಿಗಳಾಗಿವೆ. ಎದೆ ಹಾಲು ಈ ಪ್ರಯೋಜನಕಾರಿ ಬ್ಯಾಕ್ಟೀರಿಯಾದ ವಿವಿಧ ತಳಿಗಳಾದ ಬೈಫಿಡೋಬ್ಯಾಕ್ಟೀರಿಯಾ, ಲ್ಯಾಕ್ಟೋಬಾಸಿಲಸ್, ಸ್ಟ್ರೆಪ್ಟೋಕೊಕಸ್ ಥರ್ಮೋಪಿಲಸ್ ಮತ್ತು ಇತರವುಗಳನ್ನು ಹೊಂದಿರುತ್ತದೆ. ಈ ಪ್ರೋಬಯಾಟಿಕ್ಗಳು ಲ್ಯಾಕ್ಟೋಸ್ ಅನ್ನು ಒಡೆಯಲು ಸಹಾಯ ಮಾಡುತ್ತದೆ, ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಸುಧಾರಿಸುತ್ತದೆ, ಉರಿಯೂತವನ್ನು ಕಡಿಮೆ ಮಾಡುವ ಮೂಲಕ ಪ್ರತಿರಕ್ಷಣಾ ವ್ಯವಸ್ಥೆಯ ಕಾರ್ಯವನ್ನು ಹೆಚ್ಚಿಸಲು ಮತ್ತು ಕರುಳಿನಲ್ಲಿ ಬೆಳೆಯುವ ಹಾನಿಕಾರಕ ರೋಗಕಾರಕಗಳನ್ನು ತಡೆಯುತ್ತದೆ. ಫಾರ್ಮುಲಾ ಫೀಡ್ ಶಿಶುಗಳಿಗೆ ಹೋಲಿಸಿದರೆ ಹಾಲುಣಿಸುವ ಶಿಶುಗಳು ಹೆಚ್ಚಿನ ಮಟ್ಟದ ಪ್ರೋಬಯಾಟಿಕ್ಗಳನ್ನು ಹೊಂದಿರುತ್ತವೆ ಎಂದು ಅಧ್ಯಯನಗಳು ತೋರಿಸಿವೆ.